flex. No niggas be finesse. Pistol in my whip in case I need sex. ಮಹಾನಟಿ ಶುರುವಾಗಿ ಬರೋಬ್ಬರಿ 17 ವಾರಗಳಾಗಿದೆ. ವಾರದಿಂದ ವಾರಕ್ಕೆ ನಮ್ಮ ಮಹಾನಟಿಯರು ಸಾಕಷ್ಟು ವಿದ್ಯೆಗಳನ್ನ ಕಲ್ತು ಜಡ್ಜಸ್ ಹೇಳುವಂತ ಟಿಪ್ಗಳನ್ನೆಲ್ಲ ಫಾಲೋ ಮಾಡ್ತಾ ಹಂತ ಹಂತವಾಗಿ ಬೆಳವಣಿಗೆ ಆಗ್ತಾ ಬಂದಿದ್ದಾರೆ. ಈ ನಮ್ಮ ಮಹಾನಟಿಯರು ಒಂದೊಂದು ರೌಂಡ್ ಅಲ್ಲೂ ಕೂಡ ಬೇರೆ ಬೇರೆ ರೀತಿಯ ಚಾಲೆಂಜಸ್ಗೆ ಚಾಲೆಂಜ್ ಕೊಟ್ಟು 2 ಹೆಜ್ಜೆ ಆನೆದು, 4 ಹೆಜ್ಜೆ ಸಿಂಹದ್ದು, 6 ಹೆಜ್ಜೆ ಹುಲಿದು, 8 ಹೆಜ್ಜೆ ಚಿರತೆದು, ಅದಕ್ಕಿಂತ 1 ಹೆಜ್ಜೆ ನಮ್ಮದು ಅಂತ ತಮ್ಮ ಪವರ್ ಅನ್ನ ತೋರಿಸಿದ್ದಾರೆ. ಸೊ ಈ ವಾರ ನಮ್ಮ ಎಲ್ಲ ಮಹಾನಟಿಯರು ನೀನಾ ನಾನಾ ಅಂತ ನಟನೆಯಲ್ಲಿ ಮಹಾಯುದ್ಧವನ್ನ ಮಾಡಿ ಗೆಲುವಿನ ಕಿರೀಟ ಪಡೆಯೋದಕ್ಕೆ ಸಿದ್ಧವಾಗಿ ಕಾಯ್ತಾ ಇದ್ದಾರೆ. ಬನ್ನಿ ಶುರು ಮಾಡೋಣ ಈ ವಾರದ ಸುತ್ತು ನೀನಾ ನಾನಾ ಬ್ಯಾಟಲ್ ರಾಕ್. ಕನ್ನಡಿಗರಿಗೆ ಆತ್ಮೀಯ ನಮಸ್ಕಾರ. ಇದು ನಟನೆಯನ್ನ ಸಂಭ್ರಮಿಸೋ ಕಲಾ ಲೋಕ. ಭವಿಷ್ಯದ ನಟಿಯರಿಗೊಂದು ಬೃಹತ್ ಅವಕಾಶ. ಕಲೆಯನ್ನ ಬಿತ್ತಿ ಕನಸನ್ನ ಬೆಳೆಯುವಂತ ಪಾಠಶಾಲೆ. ಮುಂದುವರಿಸೋಣ ಅಭಿನೇತ್ರಿಯರ ಹೊಸ ಅಧ್ಯಾಯ. ಇದು ಮಹಾನಟಿ ಸೀಸನ್ 2 ಕೋ ಪ್ರೆಸೆಂಟೆಡ್ ಬೈ ಲಕ್ಸ್, ಕೋ ಪವರ್ಡ್ ಬೈ ಗೋಲ್ಡ್ ವಿನ್ನರ್ ರಾಮ್ರಾಜ್ ಮೃತು ಟ್ರಾವೆಲ್ಸ್, ಸ್ಪೆಷಲ್ ಪಾರ್ಟ್ನರ್ ಜಾರ್ ಗೋಲ್ಡ್ ಸೇವಿಂಗ್ಸ್ ಆಪ್, ಅಶ್ವಸೂರ್ಯ ರಿಯಾಲಿಟೀಸ್ ಪ್ರೈವೇಟ್ ಲಿಮಿಟೆಡ್, ಡ್ರೀಮ್ ಡೀಲ್ ಗ್ರೂಪ್, ಸಂಗೀತ.com, ಪೈನಿಯರ್ ದೆನ್ ಲೀಡರ್ ನೌ, ಅಮೆಜಾನ್, ಫೆಸ್ಟಿವಲ್ ಆಫ್ ನ್ಯೂ ಜಾಯ್, ಗೋಲ್ಡ್ ಬೈಯಿಂಗ್ ಪಾರ್ಟ್ನರ್ ವೈಟ್ ಗೋಲ್ಡ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ಕನ್ನಡ ZEE5. ಈ ಬ್ಯಾಟಲ್ ರೌಂಡ್ಗೆ ನೀನಾ ನಾನಾ ಅನ್ನೋದ್ರ ಜೊತೆಗೆ ನಾವು ಅಂತ ಬಂದಿರೋಂಥ ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ಚಿಟಪಟ ಅಂತ ಮಾತಾಡುವಂತಹ ಸುಂದರಿ, ಹುಡುಗರ ಹಾರ್ಟ್ಗೆ ಬುಲೆಟ್ ಇಳಿಸುವಂತ ಚೋರಿ. ಲೆಟ್ಸ್ ವೆಲ್ಕಮ್ ಚಂದನವನದ ಮೋಸ್ಟ್ ಟ್ಯಾಲೆಂಟೆಡ್ ಮಚ್ಚೆ ಸುಂದರಿ ನಿಶ್ವಿಕಾ. ಜಡ್ಜ್ಮೆಂಟ್ ಕೊಡೋದ್ರಲ್ಲಿ ಇವರ ಅನುಭವ ಒಂದು ಶಕ್ತಿ. ಸಿನಿಮಾ ಅಂತ ಅಂದ್ರೆ ಇವರಿಗೆ ದೊಡ್ಡ ಭಕ್ತಿ. ಚಿತ್ರರಂಗದ ಹಳೇ ರೆಕಾರ್ಡ್ಗೆಲ್ಲ ಕೊಡ್ತಾರೆ ಮುಕ್ತಿ. ಸೋನಲ್ ಅವರ ಪ್ರೀತಿಗೆ ಶರಣಾದ ಧೀರ, ನಮ್ಮ ಕಾರ್ಯಕ್ರಮದ ಮಹಾನಟಿಯ ಎಲ್ಲ ಹೆಣ್ಣು ಮಕ್ಕಳ ರಣಧೀರ. ಲೆಟ್ಸ್ ವೆಲ್ಕಮ್ ಏಳುಮಲೆ ಪ್ರೊಡ್ಯೂಸರ್, ಬ್ಲಾಕ್ ಬಸ್ಟರ್ ಡೈರೆಕ್ಟರ್ ತರುಣ್ ಸುಧೀರ್. ಇವರು ನಟನೆಯಲ್ಲಿ ಎಲ್ಲಾ ಪಾತ್ರಗಳಿಗೂ ಚಾಲೆಂಜ್ ಮಾಡಿದವರು. ವಿಭಿನ್ನವಾದ ಸಿನಿಮಾಗಳ ಮೂಲಕ ಪ್ರೇಕ್ಷಕರ ಪ್ರೀತಿಯನ್ನ ಗಳಿಸ್ಕೊಂಡವರು. ಚಂದನವನದಲ್ಲಿ ನಾಯಕ ನಟಿಯಾಗಿ ರಾರಾಜಿಸ್ತಾ ಇರೋರು. ಸ್ವಾಗತಿಸಿ ನಮ್ಮೆಲ್ಲರ ಪ್ರೀತಿಯ ಮಹಾನಟಿ, ಚತುರ್ಭಾಷಾ ತಾರೆ ಪ್ರೇಮಾ ಮೇಡಮ್. ಸಿನಿಮಾ ಜಗತ್ತೇ ಇವರ ಕಲೆಯನ್ನ ಪ್ರೀತಿಸೋಷ್ಟು ಧೀಮಂತ. ನುಡಿದಂತೆ ನಡೆಯುವ ಗುಣವಂತ, ಪಾತ್ರಗಳಿಗೆ ಜೀವ ತುಂಬಿ ಅಭಿನಯಿಸುವಂತ ಶ್ರೀಮಂತ, ನಮ್ಮ ನಾಡಿನ ಹೆಮ್ಮೆಯ ಮಿಸ್ಟರ್ ಪರ್ಫೆಕ್ಟ್, ನಮ್ಮ ನೆಚ್ಚಿನ ಮಾಸ್ಟರ್ ಮೈಂಡ್, ಆಪ್ತ ಮಿತ್ರ ಡಾಕ್ಟರ್ ರಮೇಶ್ ಅರವಿಂದ್ ಸರ್. ಒಂದು ಅನುರಾಗದ ಕಾವ್ಯ ಈ ಅಂದ, ಕಾವ್ಯದ ಮೈಯ ತುಂಬೆಲ್ಲ ಶ್ರೀಗಂಧ. ರಮೇಶ್ ಸರ್ ಹಾಡುಗಳು ನಿಜವಾಗ್ಲೂ ಶ್ರೀಗಂಧ ತರನೇ. ಅದು ಉಜ್ಜದಷ್ಟು ಪರಿಮಳ ಬರ್ತಾನೆ ಇರುತ್ತೆ, ಗಂಧವನ್ನ ಕೊಡ್ತಾನೆ ಇರುತ್ತೆ. ಅಷ್ಟು ಅದ್ಭುತವಾದಂತ ಹಾಡುಗಳು. ವೆಲ್ಕಮ್ ರಮೇಶ್ ಸರ್, ವೆಲ್ಕಮ್. ಥ್ಯಾಂಕ್ ಯು ಸರ್. ಹೆಲ್ದಿ ಕಾಂಪಿಟೇಷನ್ ಅನ್ನೋದು ನಾವು ಮಾಡುವಂತಹ ಕೆಲಸದಲ್ಲಿ ಎಷ್ಟು ಮುಖ್ಯ ಸರ್? ಅಲ್ಲ, ನಾನಾ ನೀನಾ ಅನ್ನೋದು ಈ ತರ ರೌಂಡ್ಸ್ಗೆಲ್ಲ ಓಕೆ. ಓಕೆ. ಬಟ್ ಸಿನಿಮಾ ಅಂದ್ರೆ ನಾನು ಪ್ಲಸ್ ನೀನು ಪ್ಲಸ್ ಅವನು ಪ್ಲಸ್ ಅವಳು ಪ್ಲಸ್ ಅದು ಪ್ಲಸ್ ಇದು ಪ್ಲಸ್ ಕ್ಯಾಮರಾ ಪ್ಲಸ್ ಎಡಿಟಿಂಗ್, ಅವರು ಇವರು ಎಲ್ಲ ಅನ್ನೋದು ಕೊಲಾಬರೇಟಿವ್ ರೀ. ಅದು 80 ಜನ, 100 ಜನ, 150 ಜನ ಸೇರಿ ಜನಕ್ಕೆ ನೀಡೋದು. ಹಾಗಾಗ ನೀನಾ ವರ್ಸಸ್ ಯಾವ ಸೀನು ನೀನಾ ನಾನಾ ಅಂತ ಯಾರು ಮಾಡೋದೇ ಇಲ್ಲ. ನಾವು ನಮ್ ಕೆಲಸ ಮಾಡ್ತಿರ್ತೀವಿ ಅಷ್ಟೇ. ಅದು ಜೊತೆಗೆ ಸೇರಿದಾಗ ಏನೋ ನೀನು ಪ್ಲಸ್ ನಾನು ಅಂತ ಆದಾಗ ಅದು ಸೀನ್ ಆಗುತ್ತೆ. ಅಲ್ಲಿ ನೀನು ನಾನು ಅಲ್ಲ, ನೀನು ಪ್ಲಸ್ ನಾನು, ನಾವೆಲ್ಲರೂ ಅಂತ ಹೇಳಿದಾಗಲೇ ಒಂದು ಸಿನಿಮಾ ಸಕ್ಸಸ್ ಆಗೋದು, ಸಿನಿಮಾ ಇಂಡಸ್ಟ್ರಿ ಸಕ್ಸಸ್ ಆಗೋದು ಅಂತ ಎಷ್ಟು ಬ್ಯೂಟಿಫುಲ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರಮೇಶ್ ಸರ್. ವೆಲ್ಕಮ್ ಟು ನೀನಾ ನಾನಾ ರೌಂಡ್. ಥ್ಯಾಂಕ್ ಯು.
ಈಗ ನೀನಾ ನಾನಾ ಬ್ಯಾಟಲ್ ಒಂದು ಮಾಸ್ ಬ್ಯಾಟಲ್, ಇದೊಂಥರ ಚಾಲೆಂಜಿಂಗ್ ಬ್ಯಾಟಲ್ ಅಲ್ಲ. ಸೊ ಮಾಸ್ ಅಂದ ತಕ್ಷಣ ನಮ್ಗೆ ನೆನಪಾಗೋದು ನಮ್ಮ ತರುಣ್ ಅವರು. ಬಿಕಾಸ್ ಅವ್ರು ಮಾಸ್ ಸಿನಿಮಾಗಳನ್ನ ಡೈರೆಕ್ಟ್ ಮಾಡಿದ್ದಾರೆ. ಆಮೇಲೆ ಅವರು ಮಾಸೆ, ನೋಡೋ ಕ್ಲಾಸ್, ಬಟ್ ಈಸ್ ಮಾಸ್, ಬಟ್ ಈಸ್ ಅವರ್ ಲವ್ಲಿ ಬಾಸ್. ತರುಣ್ ಅವರೇ, ಒಂದು ಮಾಸ್ ಪಂಚ್ ಡೈಲಾಗ್ ಏನಾದ್ರು ಕೊಟ್ರೆ ಒಂದು ನಮ್ಗೊಂದು ನೋಡಿ ಯಾಕಾಡಕ್ಕೆಲ್ಲ ಒಂದು ಎನರ್ಜಿ ಬರುತ್ತೆ, ಜೋಶ್ ಬರುತ್ತೆ. ಆಕ್ಚುಲಿ ಅವ್ರ ಪಂಚಿಗೆ ನಮ್ಮ ನಟಿಯರ್ ಎಂಟ್ರಿ ಆಗ್ಬೇಕು ಸ್ಟೇಜ್ ಮೇಲೆ, ಹಂಗಿರ್ಬೇಕು. ಈ ಕೈಗೆ ಶಬರಿ ಮುಂದೆ ಸೋಲೋಕು ಗೊತ್ತು, ರಾವಣನ್ ಮುಂದೆ ಗೆಲ್ಲೋಕು ಗೊತ್ತು. ತುಕಾಲಿ, ನೀನು ಮಾಸ್ ಆದ್ರೆ ನಾನಾ ಮಾಸ್ಗೆ ಬೇಬಿ ಮುಗಿದ್ಮೇಲೆ ಮಾಡ್ತಿದ್ಯಲ್ಲ ಗಣೇಮ್ಮ. ಏನ್ ಕಾಲ್ ಮುಗಿಯಕ್ ಹೋಗಿದ್ದಮ್ಮ? ಹೌದು, ನನಗೆ ಆಶೀರ್ವಾದ ತಗೊಳಕ್ ಬಂದ್ಲು ತರ ಫೀಲ್ ಆಯ್ತು. ಅವಳು ವಂಶಿಗೆ ಚಮಕ್ ಕೊಡಕ್ ಹೋದ, ವಂಶಿಗೆ ಚಮಕ್ ಅಂತ ವಂಶಿ ಏನಾಯ್ತಮ್ಮ ಅಂತ ವಂಶಿ ಫುಲ್ಲು ಏನಾಯ್ತು ದೀಪಿಕಾ? ಅಕ್ಕ ಇದು ನೀನಾ ಇಲ್ಲಮ್ಮ, ನೀನಾ ನಾನ ನೀನಾ ನಾನಾ ಅಂದ್ರೆ ನಾನು ಫುಲ್ ನೀನಾ ಅಂತ ತಗೊಂಡೆ ಅಕ್ಕ ನಾನು. ಸೊ ಇಬ್ರು ಜೊತೆಲಿ ಒಂದೇ ರೂಮಲ್ಲಿ ಇದ್ದು ಅಕ್ಕ ತಂಗಿ ಈ ಬಾಂಡಿಂಗ್ ಅಲ್ಲಿ ಇದ್ವಿ. ಇವತ್ತು ನೀನಾ ಅಂತ ಬಂದಿದೀವಿ. ಅದಕ್ಕೆ ಅವಳ ಆಶೀರ್ವಾದ ನನ್ಗೆ, ನನ್ನ ಆಶೀರ್ವಾದ ಅವಳಿಗೆ. ರೂಮ್ಗೆ ಹೋದ್ಮೇಲೆ ಏನು ಅಚಾತುರ್ಯ ಆಗದಿರ್ಲಿ ಅಂತ ಈಗ್ಲೇ. ಅಲ್ಲ ನೋಡು, ಇವತ್ ಬೆಳಿಗ್ಗೆ ರೂಮಲ್ಲಿ ಫಸ್ಟ್ ಕಾಫಿ ಕುಡ್ದಿದ್ ಯಾರು? ಕಾಫಿನೇ ಕುಡ್ದಿಲ್ಲ ಅಕ್ಕ. ನಮ್ಮಲ್ಲಿ ಗೊಟ್ಟ ಏನಾದ್ರೂ ಮಿಕ್ಸ್ ಮಾಡಿದರೆ ಪರ್ಫಾರ್ಮೆನ್ಸ್ ಟೈಮಲ್ಲಿ ಏನಮ್ಮ ನಿಂದು ಬೇರೆ ಪರ್ಫಾರ್ಮೆನ್ಸ್ ಆಗುತ್ತೆ. ಹೌದು ಅಕ್ಕ, ಅದಕ್ಕೆ ಆತರ ಯಾವ್ದು ಕಾರ್ಯಕ್ಕೆ ನಾವು ಕೈ ಹಾಕಿಲ್ಲ. ಸೊ ನೀನು ವಂಶಿ ರೂಮ್ ಮೇಟ್ಸ್? ಹೌದು ಅಕ್ಕ. ಪೂಜಾ, ನಿನ್ ರೂಮ್ ಮೇಟ್ ಯಾರಮ್ಮ? ಮನೆಯಿಂದ ಬರೋದ್ರಿಂದ ನನ್ಗೆ ರೂಮ್ ಮೇಟ್ ಇಲ್ಲ. ಆದ್ರೆ ಇಲ್ಲಿ ಶ್ರೀಯಾ ಅಗಮ್ಯ ನನ್ನ ಬೆಸ್ಟ್ ಫ್ರೆಂಡ್. ಶ್ರೀಯಾ ಅಗಮ್ಯ ಇಸ್ ಎ ಬೆಸ್ಟ್ ಫ್ರೆಂಡ್. ಓಕೆ, ರೆಡಿನಾ? ನೀ ರೆಡಿನಾ? ಅಫ್ಕೋರ್ಸ್, ನೋಡೋಣ. ನೋಡೇ ಬಿಡೋಣ. ಇವ್ರು ಯಾವ ಆಂಗಲ್ ಇಂದ ನನ್ ಫ್ರೆಂಡ್ಸ್ ತರ ಅನ್ಸ್ತಾ ಇಲ್ಲ. ಇವರು ರೆಡಿನಾ ಯಾ ಆತರ ಹೆಂಗಿರ್ಬೇಕು. ಇಲ್ಲಿ ವರ್ಷ ಡಿಗ್ರಿ ಇವಳು ಕರೆಕ್ಟ್ ಪಕ್ಕಾ ಚಾಲೆಂಜಿಂಗ್. ಬೆಳಗಾವ್ ಮಂದಿ ಅಂದ್ರೆ ಏನು ಬೆಳಗಾವ್ ಕುಂದ ಇದ್ದಂಗೆ ಬರೀ ಸ್ವೀಟ್ ಇರ್ತೀವಿ ಅನ್ಕೊಂಡಿರೇನ? ಬ್ಯಾಡ್ಗಿ ಮೆಣಸಿನ್ಕಾಯಿ ಹಂಗೆ ಕಡಕ್ಕೂ ಇರ್ತೀವಿ, ಆಕ್ಟಿಂಗು ಮಾಡ್ತೀವಿ. ಆ ಕಾಡಕ್ ಬಂದ್ರ ಕಿತ್ತೂರು ರಾಣಿ ಚೆನ್ನವ ಹಾಕಿವಿ. ನೀನು ಇವತ್ತು ಯಾವ ಪಾತ್ರ ಮಾಡ್ತಿದ್ಯಾ? ಇಫ್ ಐ ಆಮ್ ನಾಟ್ ರಾಂಗ್ ನಾಗವಲ್ಲಿನ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಆಪ್ತಮಿತ್ರ ರಿಲೀಸ್ ಆದಾಗ ಬೊಚ್ಚೆ ದುರ್ಗಾಷ್ಟಮಿ ರೋಜು ಅನ್ನೋ ಬದಲು ಬನಶಂಕರಿ ಜಾತ್ರೆ ಆಗ್ಲಿಲ್ಲ ಆ ಥರ ಏನಾದ್ರು ಹೇಳಿದ್ರೆ ಹೆಂಗಿರ್ತಿತ್ತು ಅಂತ ಹೇಳಿ ಯೋಚನೆ ಮಾಡ್ತಿದ್ದೀನಿ. ಅದೊಂದು 4 ಡೈಲಾಗ್ ನೀವು ಪ್ರಾಕ್ಟೀಸ್ ಮಾಡಿ ಇಟ್ಟಿರೇ ಯವ್ವ, ಚೆನ್ನಾಗಿರುತ್ತೆ. ಊರಿ ಅಕ್ಕರ. ಇವತ್ತು ನನಗೆ ಡೌಟ್ ಆಗ್ತಿರೋದು ತನಿಷ್ಕಾ. ನಾನು ಕೋಳಿಗೆ ಖಾರ ಮಸಾಲೆ ತಿನ್ಸಿದಾಗ ಎಲ್ಲರೂ ನಕ್ಕಿದ್ರು. ಇವಾಗ ನಾಗಿಣಿಯಾಗಿ ಬಂದಿದ್ದೀನಿ. ನಾನು ಡಿಸ್ ಅಂದಾಗ ಎಲ್ಲರೂ ಉಷ್. ನನಗೇನೋ ಇದು ಆಕ್ಟಿಂಗ್ ಬ್ಯಾಟಲ್ಗಿಂತ ಇವಳದು ಈ ತರ ಜೋಕ್ ಬ್ಯಾಟಲ್ ಆಗ್ಬಿಡುತ್ತೇನೋ ಅಂತ. ಬೇಬಿ ಅದು ಯಾವುದು ಮಾದು? ಇವಳು ಹಿಂಗ್ ಉಷ್ ಅಂದಾಗ ಅವ್ನ ಆಮೇಲೆ ಉಷ್ ನೋಡೋಣ ಎಷ್ಟು ಮಟ್ಟಿಗೆ ನೀನ್ ನಾಗಿನಿ ಆಗಿರ್ತೀಯ ಅಂತ ಹೇಳಿ. ಸಿಂಚು, ನೀನ್ ಯಾರಿಗಾಗ್ತೀಯಾ? ಹೊಂಚು ನನ್ನ ಬೆಸ್ಟ್ ಫ್ರೆಂಡ್ ಭೂಮಿ ಆಗಿರೋದ್ರಿಂದ ಭೂಮಿಗೇನೆ ಸವಾಲ್ ಹಾಕ್ಬೇಕಂತ ನಾನು ಇಷ್ಟಪಡ್ತಿದ್ದೀನಿ. ಭೂಮಿ ಯಾವ ಸವಾಲ್ಗೂ ತಲೆ ಕೆಡ್ಸ್ಕೊಳ್ದೆ ತಲೆಗೆ ಟೋಪಿ ಹಾಕೊಂಡ್ ಬಂದ್ಬಿಟ್ಟಿದ್ದಾಳೆ ಅವಳು. ನೀನ್ ಸವಾಲಾದ್ರೂ ಹಾಕು, ಏನಾದ್ರೂ ಹಾಕು, ಪರವಾಗಿಲ್ಲ, ನಾನು ಟೋಪಿ ಹಾಕೊಂಡು ನಾನು ಆರಾಮಾಗಿರ್ತೀನಿ ಅಂತ ಅವರಿದ್ದಾರೆ. ಇದೆಲ್ಲ ಕಾಮಿಡಿ ಅಲ್ಲ, ಇವಾಗ ಫುಲ್ಲು ಸ್ಪಿರಿಟ್ ಅಲ್ಲಿ ಮಾಡ್ಬೇಕು. ಓಕೆನಾ? Are you girls ready? Yes. ಈಗ ಇವ್ರು ಎಷ್ಟರ ಮಟ್ಟಿಗೆ ರೆಡಿ ಆಗಿದ್ದಾರೆ ಅಂತ ನಮಗ್ ಗೊತ್ತಾಗ್ತಾ ಇದೆ. ಈ ವಾರದ
ನೀನಾ ನಾನಾ ರೌಂಡ್ಗೆ ಒಂದಷ್ಟು ರೂಲ್ಸ್ ಇದೆ, ಆ ರೂಲ್ಸ್ ಹೇಳ್ಬಿಡ್ತೀನಿ. 10 ಜನ ಅವರ ಸ್ಟ್ರೆಂತ್ಗೆ ತಕ್ಕಂತ ಇರುವಂತಹ ಸಿಚುವೇಶನ್ ಗಳನ್ನ ಆಯ್ಕೆ ಮಾಡಿಕೊಂಡು ಅದನ್ನ ಕಲ್ತು ಇವತ್ತು ಆಕ್ಟ್ ಮಾಡಲಿದ್ದಾರೆ. ಇದರಲ್ಲಿ 5 ಬ್ಯಾಟಲ್ ಇರುತ್ತೆ. ಅಂದ್ರೆ ಒಂದು ಬ್ಯಾಟಲ್ ಅಲ್ಲಿ ಒಬ್ರು ಕಂಟೆಸ್ಟೆಂಟ್ ಬಂದು ತಮ್ಮ ತಮ್ಮ ಸೀನ್ ಅನ್ನ ಒಬ್ರಾದ್ಮೇಲೆ ಒಬ್ರು ಸೆಪರೇಟ್ ಆಗಿ ಆಕ್ಟ್ ಮಾಡ್ತಾರೆ. ಜಡ್ಜಸ್ ಕಮೆಂಟ್ಸ್ ಕೊಡ್ತಾರೆ. ನಂತರ ಅವರಿಬ್ರು ಗ್ರೀನ್ ಹಾಗೂ ರೆಡ್ ಲೈಟ್ ಝೋನ್ ಅಲ್ಲಿ ಬಂದು ನಿಲ್ತಾರೆ. ಯಾರ ಮೇಲೆ ಗ್ರೀನ್ ಲೈಟ್ ಬರುತ್ತೋ ದಟ್ ಮೀನ್ಸ್ ಆ ಬ್ಯಾಟಲ್ ಅವ್ರು ಗೆದ್ದಿದ್ದಾರೆ ಅಂತ ಅರ್ಥ. ಅವರಿಗೆ ಬ್ಲಾಕ್ ಬಸ್ಟರ್ ಸಿಗುತ್ತೆ, ಇನ್ನೊಬ್ರಿಗೆ ಸ್ಟಾರ್ ರೇಟಿಂಗ್ ಸಿಗುತ್ತೆ. ಅಂದ್ರೆ ಈ ವಾರ ಒಟ್ಟು 5 ಬ್ಲಾಕ್ ಬಸ್ಟರ್ ಸಿಗುತ್ತೆ. ಆಲ್ ದ ವೆರಿ ಬೆಸ್ಟ್ ಗರ್ಲ್ಸ್. ಸೊ ಹಾಗಾದ್ರೆ ಬನ್ನಿ ನಮ್ಮ ನಟಿಯರ ಜೊತೆ ಶುರು ಮಾಡೋಣ ಈ ವಾರದ ಸುತ್ತು ನೀನಾ ನಾನಾ ಬ್ಯಾಟಲ್ ಜಗವೇ ಒಂದು ರಣರಂಗ, ಧೈರ್ಯ ಇರಲಿ ನಿನ್ನ ಸಂಗ, ಬಾರೋ ಬಾರೋ ನನ್ನ ರಾಜ, ನಿನಗೆ ನೀನೆ ಮಹಾರಾಜ, ಹಿಡಿಯೋ ಆತ್ಮಬಲದಸ್ತ್ರ, ಅದುವೇ ಜಯದ ಮಹಾಮಂತ್ರ. ನೀನಾ ನಾನಾ ಬ್ಯಾಟಲ್ ರೌಂಡ್ ಅಲ್ಲಿ ಹೆಬ್ಬುಲಿಗಳಾಗಿ ಗರ್ಜನೆ ಮಾಡೋದಕ್ಕೆ ರೆಡಿಯಾಗಿ ಬರ್ತಾ ಇದ್ದಾರೆ ತುಮಕೂರಿನ ದೀಪಿಕಾ ಹಾಗೂ ಮೈಸೂರಿನ ಶ್ರೇಯಾ ಅಗಮ್ಯ. ಈಗ ಅವಳಿಗೆ ಏನಾದ್ರು ಚಾಲೆಂಜ್ ಮಾಡಕ್ ಇಷ್ಟಪಡ್ತೀಯಾ? ನಾವು ಬರೋವರೆಗೂ ಮಾತ್ರ ಬೇರೆಯವ್ರ ಹವ, ಬಂದ್ಮೇಲೆ ನಮ್ದೇ ಹವ. ನೀವ್ ಒಬ್ಳೆ ತಾನೇ ಮಾಡ್ತಾ ಇರೋದಿಲ್ಲಿ? ನಂದೇ ಹವ. ಶ್ರೇಯಾ, ನಾನು ಸುಮ್ಮನೆ ನಿಂತ್ರೆ ದೀಪಿಕಾ, ನೀನಾ ನಾನಾ ಅಂತ ಬಂದ್ರೆ ಗಡಿಲಿರೋ ಸೈನಿಕ. ನಾನ್ ಗನ್ ಹಿಡಿದ್ ನಿಂತ್ರೆ ನಿನ್ನೆ ಎದೆಲಿ ಶುರುವಾಗುತ್ತೆ ಪಿಕ ಪಿಕ. ನೀನ್ ಈ ತರ ಗಿಗಿ 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 ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿ 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 ಅಂತ ತಿಕ್ಕಿರುತ್ತೆ. ಈ ಬ್ಯಾಟಲ್ ರೌಂಡ್ ಅಲ್ಲಿ ಒಂದು ಚಿಕ್ಕ ಬ್ಯಾಟಲ್ ಇದೆ. ಫಸ್ಟ್ ಪರ್ಫಾರ್ಮೆನ್ಸ್ ಮಾಡೋದು ಯಾರು ಅನ್ನೋದೇ ದೊಡ್ಡ ಬ್ಯಾಟಲ್. ಅದನ್ನ ಟಾಸ್ ಹಾಕಿ ನಾವು ಚೆಕ್ ಮಾಡ್ತೇವೆ. ಇದು ದೀಪಿಕಾ, ಇದು ಶ್ರೇಯಾ. 1. ಈ ಟಾಸ್ ಅನ್ನ ಗೆದ್ದಂತ ವಿನರ್ ಶ್ರೇಯಾ ಅಲ್ಲ ದೀಪಿಕಾ. ಫಸ್ಟ್ ಪರ್ಫಾರ್ಮೆನ್ಸ್ ನೀನ್ ಮಾಡ್ತೀಯಾ ಅಥವಾ ಅಪೋನೆಂಟ್ಗೆ ಮಾಡಕ್ ಚಾನ್ಸ್ ಕೊಡ್ತೀಯಾ? ಬ್ಯಾಟಿಂಗಾ ಫೀಲ್ಡಿಂಗಾ? ಮ್ಯಾಮ್ ಶ್ರೇಯಾಗೆ ಕೊಟ್ಬಿಡ್ತೇನೆ ಮ್ಯಾಮ್. ಯಾಕೆ ಅಂತಂದ್ರೆ ಮ್ಯಾಮ್ ಇಬ್ರು ಮಾಡ್ತಿರೋ ಕ್ಯಾರೆಕ್ಟರ್ ತಾಯಿ ಅಂದ್ರದು. ಇದ್ರ ಮಧ್ಯೆ ನಾನಾ ನೀನಾ ಅಂತ ಬರ್ಬಾರ್ದು, ಎಮೋಷನಲ್ ಬರ್ಬೇಕು ಮ್ಯಾಮ್. ಯಾರ್ ಗೆದ್ರು ಆ ತಾಯಿ ಎಮೋಷನಲ್ ಗೆಲ್ಬೇಕು ಮ್ಯಾಮ್. ಎಲ್ಲಿದೆ ಇಲ್ಲಿ ತನಕ, ಎಲ್ಲಿದ್ದೆ ಇಲ್ಲಿ ತನಕ. ದೀಪಿಕಾ, ನೀನೇನೋ ಶ್ರೇಯಾ ಅಗಮ್ಯಗೆ ಪರ್ಫಾರ್ಮ್ ಮಾಡು ಅಂತ ಹೇಳಿದ್ಯಾ. ನೋಡೋಣ ಅವ್ರು ಹೆಂಗ್ ಪರ್ಫಾರ್ಮ್ ಮಾಡ್ತಾರೆ ಅಂತ. ನೀನ್ ಕುತ್ಕೊಬಹುದು. ಶ್ರೇಯಾ ಅಕ್ಕ, ಬ್ಯಾಟಲ್ ಅಲ್ಲಿ ಟಾಸ್ ಗೆಲ್ದೆ ಇರ್ಬೋದು, ಆದ್ರೆ ಬ್ಯಾಟಲ್ ಗೆಲ್ಲೋಷ್ಟು ಕಾನ್ಫಿಡೆನ್ಸ್ ನಿನ್ನಲ್ಲಿದೆ. ಸೊ ಯಾವ ಸಿಚುವೇಶನ್ ಇಲ್ಲಿ ಪರ್ಫಾರ್ಮ್ ಮಾಡ್ತಿದ್ದೀರಾ? ಇವತ್ ನಾವು ವಂಶಿ ಮೂವಿ ಸೀನ್ಸ್ ಮಾಡ್ತಾ ಇರೋದು. ನಾನು ಲಕ್ಷ್ಮಿ ಅಮ್ಮನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಆಹಾ, ಸೂಪರ್ ಸೂಪರ್. ಶ್ರೇಯಾ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಲೇ, ಒಳಗಡೆ ಹೋಗಿ ಎಲ್ಲ ಐಟಮ್ಗಳನ್ನು ಲಾರಿಗೆ ತುಂಬ್ರೋ. ಯಾಕೆ? ಹೊಸ ಮನೆ ಮಾಡಿದ್ದೀನಿ, ನೀನು ನನ್ನ ಜೊತೆ ಬರಬೇಕು. ತಗೊಳ್ರೋ. ಏಯ್, ಹೋಗ್ರೋ ಆಚೆ. ಅಲ್ಲ ಹೋಗ್ರೋ ಆಚೆ. ಈಗ ಏನಾಯ್ತು ಅಂತ ಕಿರ್ಚಾಡ್ತಾ ಇದೀಯಾ? ಪೊಲೀಸ್ ಹಾಕ್ಬೇಕು ಅಂತ ಆಸೆ ಪಟ್ಟೆ, ಆಗ್ಲಿಲ್ಲ. ನೀನೇ ಅಲ್ವಮ್ಮ ಹೇಳಿದ್ದು ಬೇರೆ ಏನಾದರೂ ಕೆಲಸ ನೋಡ್ಕೊ ಅಂತ. ನೋಡ್ಕೊಂಡಿದ್ದೀನಿ. ಪೊಲೀಸ್ ಆಗಿದ್ರು ನಿದ್ದೆಗೆಡ್ತಾ ಇದ್ದೆ, ಈಗಲೂ ಅದೇ ಮಾಡ್ತಾ ಇದ್ದೀನಿ. ಪೊಲೀಸ್ರಿಲ್ಲ ಸಲ್ಯೂಟ್ ಹೊಡಿಯೋಕ್ಕೆ, ಇವರಿದ್ದಾರೆ ಸಲಾಮ್ ಹೊಡಿತಾರೆ. ಈಗ ಅದೆಲ್ಲ ಯಾಕೆ? ಬಾ ಹೋಗೋಣ. ನಿನ್ ಮನೇಲಿ ಒಂದೊಂದು ತುತ್ತು ವಿಷಕ್ ಸಮಾನ. ನನ್ನ ಮನೇಲೆ ಹಸ್ಕೊಂಡು ಸತ್ರು ಸಾಯ್ತೀನಿ ಹೊರ್ತು ನಿನ್ ಜೊತೆ ಬರಲ್ಲ. ನೋಡು, ಇದುವರೆಗೂ ನೀನ್ ಮಾಡಿದ ತಪ್ಪೆಲ್ಲ ಸಾಕು. ದಯವಿಟ್ಟು ಎಲ್ಲಾನು ಇಲ್ಲೇ ನಿಲ್ಸ್ಬಿಡು. ಯಾರ ತಪ್ಪು? ಯಾವ ತಪ್ಪು? ಇದನ್ನೆಲ್ಲ ನಿನ್ ತಪ್ಪು ಅನ್ನೋದಾದ್ರೆ ಈ ತಪ್ಪುಗಳ ಮುಖ್ಯ ಕಾರಣನೇ ನೀನು. ಆ ಮನುಷ್ಯನಲ್ದೆ ಬೀದಿಲೋಗ ಯಾವನ್ನೇ ಮದ್ವೆ ಆಗಿದ್ರು ನಂಗೂ ನಿಂಗೂ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಇವಾಗ ನೀನ್ ಬರ್ತೀಯೋ ಬರಲ್ವೋ? ಒಂದ್ಸಲ ತಿರುಗ್ ನೋಡು, ಎಲ್ಲ ಬಿಟ್ಬಿಡ್ತೀನಿ ಅಂತ ಒಂದೇ ಒಂದ್ ಮಾತು ಹೇಳಪ್ಪ. ಇನ್ನ
ಒಪ್ಕೋಬೇಕು ಅನ್ನಿಸ್ತಿದೆ ಕಣೋ. ಹೋಗ್ಬಿಟ್ಟ. ನನ್ನ ಬದುಕಲ್ಲ ದೇವರು ದಾರಿ ತೋರಿಸಿದ್ಕಿಂತ ವಿಧಿ ದಿಕ್ ತಪ್ಪಿಸಿದ್ದೆ ಜಾಸ್ತಿ. ನಾನು ಯಾವಾಗ ವಯಸ್ಸಿಗೆ ಬಂದೆ, ನನಗೆ ವಯಸ್ಸು ಯಾವಾಗ ಆಯ್ತು ಅಂತ ಗೊತ್ತಾಗೋ ಮುಂಚೆನೆ ಎಲ್ಲ ನಡೆದೋಯ್ತು. ಆಗ್ದಂಗೆ 15 ವಯಸ್ಸು. ಆಟ ಆಡ್ಕೊಂಡು ಬರ್ತಿದ್ದಾಗ ಯಾವನೋ ಪೊರ್ಕಿ ನನ್ನ ಜೊತೆಲಿದ್ದವಳನ್ನ ರೇಗಿಸ್ತಾ ಅಂತ ತಗದ್ ಕಪಾಳ ಕೊಟ್ಬಿಟ್ಟೆ ಅಷ್ಟೇ. ಆಮೇಲೆ ಅವನು ನನ್ನ ಎಲ್ಲಿ ಎತ್ಕೊಡೋದ, ನನಗೆ ಏನ್ ಮಾಡ್ದ ಅಂತ ಗೊತ್ತೇ ಆಗ್ಲಿಲ್ಲ. ನಮ್ಮಪ್ಪಗೆ 3 ಜನ ಹೆಣ್ಮಕ್ಳು, ಮಿಕ್ಕಿದ ಹೆಣ್ಮಕ್ಳಿಗೆ ಮದ್ವೆ ಆಗ್ಬೇಕು ಅಂತ ನನ್ನ ಮನೆ ನಾಚ ಹಾಕ್ಬಿಟ್ರು. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಷ್ಟರಲ್ಲಿ ನನ್ನ ಹೊಟ್ಟೆಲಿ ವಂಶಿ ಸಾಯೋಕ್ಕೂ ಗೊತ್ತಿಲ್ಲ, ಬದುಕಕ್ಕೂ ಗೊತ್ತಿಲ್ಲ. ಆದ್ರೆ ಮಗುನ್ ಮಾತ್ರ ಸಾಯಿಸ್ಬಾರ್ದು ಅಂತ ಗೊತ್ತಿತ್ತು. ಆದ್ರೆ ಗಂಡ ಇಲ್ದಿರೋ ಹೆಣ್ಣನ್ನ ಈ ಸಮಾಜ ಹೇಗ್ ನೋಡುತ್ತೆ. ಅದಕ್ಕೆ ನನ್ನ ಕುತ್ತಿಗೆಗೆ ನಾನೇ ತಾಳಿ ಕಟ್ಕೊಂಡು ಅನ್ಯಾಯ ಮಾಡ್ದವನ ಹತ್ರ ಆಶ್ರಯ ಕೇಳ್ಕೊಂಡು ಹೋದೆ. ಯಾವಾಗ ಹುಟ್ಟಿದ ಮಗು ಪುಟ್ಟ ವಂಶಿ ಕೈಲಿ ಕತ್ತಿ ಕೊಟ್ರು, ಆಗ ನನ್ನ ಮಗ ಅವ್ರ ತಂದೆ ಥರ ಆಗ್ಬಾರ್ದು ಅಂತ ನನ್ನ ಮಗನ ಅವತ್ತೆತ್ಕೊಂಡು ಓಡಕ್ ಶುರು ಮಾಡಿದವಳು. ಇನ್ನು ಓಡ್ತಾನೆ ಇದ್ದೀನಿ. ವಂಶಿ ಯಾವಾಗ್ಲೂ ಹೇಳ್ತಿದ್ದ, ನಿನಗೆ ಬೇರೆ ಯಾರು ಸಿಗ್ಲಿಲ್ವಾ, ರಸ್ತೆಲಿ ಹೋಗೋನ್ ಯಾರನ್ನ ಮದುವೆ ಆಗಿದ್ರು ನಮ್ಗೆ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತ. ಆದ್ರೆ ಇದನ್ನೆಲ್ಲ ಅವನಿಗೆ ಯಾವ ಬಾಯಲ್ಲಿ ಹೇಳಿ? ತಂದೆ ಕೆಟ್ಟವನು ಅಂತ ಕೋಪ ಮಾಡ್ಕೊಳ್ಳೋ ವಂಶಿಗೆ ತಾಯಿ ಕೆಟ್ಟೋದವಳು ಅಂತ ಗೊತ್ತಾದ್ರೆ ಅಸಹ್ಯ ಪಡ್ಕೊತಾನೆ ಅಂತ ಹೇಳಿಲ್ಲ. ಮನೇಲಿ ಯಾರಿದ್ದೀರಾ? ವಂಶಿಯಲ್ಲಿ ಅವನು ನನ್ನ ಜೊತೆ ಇಲ್ಲ. ನಿನ್ ಕೋಪ ನೋಡ್ತಾ ಇರೋದೆ ನಿಜ ಹೇಳ್ತಿದ್ಯಾ ಅನಿಸ್ತಾ ಇದೆ. ಆದ್ರೂ ನೀನೇನು ಅನ್ಕೊಂಡಿದ್ಯಾ ಅವನು ಬರ್ತಾನೆ ಅಂತಾನಾ? ಅವನು ನನ್ನ ಜೊತೆ ಇಲ್ಲ. ನಾನು ಅವನ್ನ ನೋಡೇ ತುಂಬಾ ದಿನ ಆಗಿದೆ. ಹಾಗಾದ್ರೆ ಅವ್ನು ಬರೋದು ಇಲ್ಲ ಬಿಡು. ಶೂಟ್ ಅಟ್ ಸೈಟ್ ಆರ್ಡರ್ ಆಗಿದೆ. ಆಪೋಸಿಟ್ ಟೀಮ್ ಅವರು ಅವನ ಹೊಡಿಬೇಕಂತ ಕಾಯ್ತಾ ಇದ್ದಾರೆ. ಈಗ ನಾವು ಮೊದಲು ಹೊಡಿತೀವ ಇಲ್ಲ ಅವ್ರು ಹೊಡಿತಾರ ಅನ್ನೋದೇ ವಿಷಯ. ಯಾರು ಹೊಡೆದ್ರು ಅವನ ಹೆಣ ಅಂತೂ ನಿನಗೆ ಸಿಗೋದಿಲ್ಲ. ಯಾಕಂದ್ರೆ ಅನಾಥ ಹೆಣವಾಗಿ ಗುತ್ತು ಗುರಿ ಇಲ್ಲದೆ ಜಾಗದಲ್ಲಿ ಬಿಸಾಕ್ತಾರೆ. ನಾಯಿ ನರಿಗಳು ತಿನ್ನಾಕತ್ತೆ. ಅಂದಾಗೆ ಅವನ ಫೋಟೋ ಇದೆಯಾ? ಇದ್ರೆ ರೆಡಿ ಮಾಡು, ಹಾರ ಹಾಕಕ್ಕೆ ಬರ್ತೀನಿ. ಅಮ್ಮ, ಯಾಕಮ್ಮ ಮಾತಾಡ್ಸಲ್ವಾ? ಊಟ ಮಾಡ್ದ? ನಿನ್ನ ಕೈಯಲ್ಲಿ ಊಟ ಮಾಡಿ ತುಂಬ ದಿನ ಆಯ್ತಮ್ಮ. ಕೂತ್ಕೋ, ಊಟ ತಗೊಂಡ್ಬರ್ತೀನಿ. ಅಂದಾಗೆ ಅವನ ಫೋಟೋ ಇದೆಯಾ? ಇದ್ರೆ ರೆಡಿ ಮಾಡು, ಹಾರ ಹಾಕಕ್ಕೆ ಬರ್ತೀನಿ.
ಇಲ್ಲಿ ಏನಾಗದಂತೂ ಗ್ಯಾರಂಟಿ. ನನ್ನ ಮಗಂಗೆ ಆ ಥರ ಸಾವು ಬರಬಾರ್ದು. ಬೀದಿ ಕೂತ್ಕೋ. ನೀನೇ ತಿರು. ನೀನೇ ತಿನ್ಸಮ್ಮ. ನಾನು ತಿನ್ನಿಸ್ತೀನಿ. ತಪ್ಪು ನಿಂದಲ್ಲ ಕಂದ. ತಪ್ಪೆಲ್ಲ ನಂದೆ. ನೀನು ಹಿಂಗಾಗ್ತೀಯ ಅಂತ ಗೊತ್ತಿದ್ರೆ ನಿನ್ನ ಹೆರ್ತಾನೆ ಇರಲಿಲ್ಲ. ತಿನ್ನು ತಿನ್ನು, ಎಲ್ಲ ತಿನ್ಬಿಡು. ಎಲ್ಲ ತಿನ್ಬಿಡು. ಪೊಲೀಸ್ನವರು ನಾಯಿಗಳ ಥರ ಹಾಗಾಗ್ಬಾರ್ದು. ಏನು ಹೇಳ್ತಾ ಇದೆಯಮ್ಮ? ಏನೆಲ್ಲ ತಿನ್ನು ತಿನ್ನು, ಎಲ್ಲ ತಿನ್ನು ಮುಗಿಸ್ಬಿಡು. ನನ್ನ ಕಂದ ಅಲ್ಲ. ವಂಶಿ, ಅನ್ನಕ್ಕೆ ವಿಷ ಹಾಕ್ಬಿಟ್ಟಿದ್ದೀನಿ ಕಂದ. ನನ್ನ ಕಂದ ಅಲ್ವಾ, ಅರ್ಥ ಮಾಡ್ಕೊಳ್ಳೋ. ನೀನು ಆ ರೀತಿ ಸತ್ತದಕ್ಕೆ ನೋಡಕ್ಕಾಗಲ್ಲ ಕಣೋ. ಅರ್ಥ ಮಾಡ್ಕೋತಿ ಅಲ್ವಾ? ನನಗ ಹಕ್ಕಿದೆ ಕಣೋ, ಇದೆ ಅಲ್ವಾ ಹಕ್ಕು? ಅದಕ್ಕೆ ನನ್ನ ಮಡ್ಲಲ್ಲಿ ಮಲ್ಕೋ. ವಂಶಿ ಎಲ್ಲೋದ್ರೆ ಬರೋರ್ಗೆ ಮದರ್ ಸೆಂಟಿಮೆಂಟು ಇಲ್ಲೇ ಇರ್ತಿ ಅಂತ ನೀಟಾಗಿ ಗೊತ್ತಿತ್ತು ನನಗೆ. ಹೇಯ್, ನಿಮ್ಮ ಹತ್ರ ನಾನು ನಾಳೆ ಮಾತಾಡ್ತೀನಿ. ನಿನ್ ಮೈಯಲ್ಲಿ ಹರಿತಾ ಇರೋದು ರೌಡಿ ರಕ್ತಾನೆ. ಆದ್ರೂ ನಿನ್ನ ಸಾಕಿದ ತಾಯಿ ಅಂತ ನಂಗೆ ಗೊತ್ತು ಕಣು. ಅದಕ್ಕೋಸ್ಕರ ನೀನು ಒಳ್ಳೋನಾಗ್ಬೇಕಂತ ಪೊಲೀಸಿಗೆ ಸರೆಂಡರ್ ಆಗ್ಬೇಕಂತಿದ್ಯಾ? ನೀನ್ ಸರೆಂಡರ್ ಆಗ್ಬಿಟ್ರೆ ನಮ್ಮಂತವ್ರಿಗೆ ಯಾರಾಗತ್ತೆ? ನಿಮ್ಮಂತವ್ರು ಒಳ್ಳೋರು ಆಗ್ಬಾರ್ದು. ಆಗ್ತೇ ಒಳ್ಳೋರು ಆಗ್ತೇನೆ. ನನ್ನ ಮಗ ಒಳ್ಳೆಯವರಾಗ್ತಾರೆ ಅಂತ ಗೊತ್ತಿಲ್ಲದೆ ನಾನು ವಿಷ ಕೊಟ್ಬಿಟ್ಟಾರ. ದಯವಿಟ್ಟು ಬಿಡಿ. ಅವ್ರು ತಟ್ಟಕ್ಕೆ ಬರೋದಿಲ್ಲ. ಅವ್ರು ನಿಮ್ ತಟ್ಟಕ್ಕೆ ಬರೋದಿಲ್ಲ. ನಾನೇ ವಿಷ ಕೊಟ್ಬಿಟ್ಟಿದ್ದೀನಿ. ನಾವು ಮಾಡ್ಬೇಕಾರೋ ಕೆಲ್ಸ ನೀ ಅಮ್ಮನೇ ಮಾಡಿದಾಳೆ. ಏನೋ ಮುಖ ನೋಡ್ತಾ ಇದೀಯಾ? ಆ ನನ್ನ ಮಗನ ಇಲ್ಲೇ ಸಾಯಿಗೆ ಬಿಟ್ಬಿಟ್ಟು ಈ ಅಮ್ಮನ ಹೊರ ಕರ್ಕೊಂಡು ಹೋಗೋ. ಅಯ್ಯೋ, ಕರುಳ ಕುಡಿಯ ಸುಖ ಕೋರಿ ಗೂಡಿನಿಂದ ಹೊರಹಾರಿ ಕಾಪಾಡಿ ಯಾರಾದ್ರೂ ಬನ್ನಿ. ಆಚೆ ಬಂದ್ಬಿಡು ವಂಶಿ. ನಿನಗೆ ವಿಷ ಕೊಟ್ಟು ನಿನ್ನಿಂದ ನಾನು ಬರ್ಬೇಕು ಅಂತಿದ್ದಲ್ಲೋ. ವಂಶಿ 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 ವಂಶಿ
ಶ್ರೇಯಾ ಲಕ್ಷ್ಮಿ ಅಮ್ಮ ಪಾತ್ರವನ್ನ ಮಾಡಿದ್ದಾರೆ, ಅಪ್ಪು ಸರ್ ಪಾತ್ರವನ್ನ ನಮ್ಮ ಅಮಿತ್ ಅವ್ರು ಮಾಡಿದ್ದಾರೆ. ಎಷ್ಟು ಸುಂದರವಾಗಿ ಅಭಿನಯಿಸಿದ್ದಾರೆ. ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ತರುಣ್ ಅವರೇ, ಈ ಆಕ್ಟ್ ನಿಮ್ಗೆ ಎಷ್ಟು ಕನೆಕ್ಟ್ ಆಯ್ತು? ಒನ್ ಆಫ್ ದಿ ಮೋಸ್ಟ್ ಪವರ್ಫುಲ್ ಸಿನಿಮಾಸ್ ಇದು ಕನ್ನಡ ಇಂಡಸ್ಟ್ರಿ ನೋಡಿದ್ದು. ಅಪ್ಪು ಸರ್ ಒನ್ ಆಫ್ ದಿಸ್ ಬೆಸ್ಟ್ ಪರ್ಫಾರ್ಮೆನ್ಸಸ್. ಈ ಕ್ಲೈಮ್ಯಾಕ್ಸ್ ಸೀನ್, ಎಸ್ಪೆಷಲಿ ಈ ಕ್ಲೈಮ್ಯಾಕ್ಸ್ ಸೀನ್ ಅಲ್ಲಿ ಅವರು ಬಂದು ಆ ಬೆಡ್ ಮೇಲೆ ಹಿಂಗ್ ಕೂತಿರ್ತಾರೆ, ಹಿಂಗೆ ಸುಮ್ನೆ ಹಿಂಗ್ ಕೂತಿರ್ತಾರೆ. ಸುಮ್ನೆ ಹಂಗೆ ಅಣ್ಣವ್ರು ಹಿಂಗ್ ಬಂದು ಹಿಂಗ್ ಪಾಸ್ ಆಗಿ ಹಿಂಗ್ ಹೋಗೋ ತರ ಕಾಣಿಸ್ತಾ ಇರುತ್ತೆ ಅದರಲ್ಲಿ. ಸೊ ಅಂತ ಅದ್ಭುತವಾದ ಸಿನಿಮಾ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅದನ್ನ ಸ್ಟೇಜ್ ಮೇಲೆ ತಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಬೋತ್ ಆಫ್ ಯು. ಅಮಿತ್ ಪರ್ಫಾರ್ಮೆನ್ಸ್ ನಾವು ಅದೇ ಹೇಳಿದ್ವಿ, ಇಲ್ಲಿಂದನೂ ನೋಡಿದ್ವಿ ಅವ್ನು ಪರ್ಫಾರ್ಮ್ ಮಾಡ್ಕೊಂಡ್ ಬರ್ತಾ ಇರೋದು. ಅವ್ನು ಬೆಳಿತಾ ಅವ್ನ ಪರ್ಫಾರ್ಮೆನ್ಸ್ ಗ್ರಾಫು ಹಂಗೆ ಬೆಳಿತಾ ಹೋಗ್ತಿದೆ. ನನಗೆ ಫಸ್ಟ್ ಅವ್ನು ಬರ್ತಿದ್ದಂಗೆನೆ ಅಯ್ಯೋ ಇಷ್ಟು ಮೆಚ್ಯೂರ್ಡ್ ಕ್ಯಾರೆಕ್ಟರ್ ತಗೊಂಡು ಅಮಿತ್ ಮಾಡ್ತಿದ್ದಾನ ಅಂತಾನೆ ನನಗೊಂದು ಚಿಕ್ಕ ಡೌಟ್ ಇತ್ತು. ಅದಕ್ಕೆ ನಾನು ಸಾರಿ ಕೇಳ್ತೀನಿ ಅಮಿತ್, ನನ್ನ ಡೌಟ್ ಪಟ್ಟಿದ್ದಕ್ಕೆ. ಎಷ್ಟು ಚೆನ್ನಾಗಿ ಕನ್ವಿನ್ಸ್ ಮಾಡಿದೆ ಮಗ, ನನಗೆ ಎಷ್ಟು ಚೆನ್ನಾಗಿ ಕನ್ವಿನ್ಸ್ ಮಾಡಿದೆ. ಸೂಪರ್ಬ್ ಅಮಿತ್, ಸೂಪರ್ಬ್ ಮಗನೆ. ವೆರಿ ವೆಲ್ ಡನ್, ವೆರಿ ವೆಲ್ ಡನ್. ಅಂಡ್ ಶ್ರೇಯಾ, ಐ ಆಮ್ ಸ್ಪೀಚ್ಲೆಸ್ ಅಗೇನ್ ಯಾರ್. ವಾಟ್ ಪರ್ಫಾರ್ಮೆನ್ಸಸ್ ದಿಸ್ ಇಸ್ ಯಾರ್. ಎಪಿಸೋಡ್ ಟು ಎಪಿಸೋಡ್ ಏನ್ ಗ್ರಾಫು, ಏನದು ಮೈಲೇಜ್. ಫಸ್ಟ್ ಆಫ್ ಆಲ್ ಏಜ್ ಅಲ್ದಿರೋ ಕ್ಯಾರೆಕ್ಟರ್ಗಳು ಮಾಡೋದು ಒಂದ್ ಸ್ವಲ್ಪ ಹಿಂಗಂದ್ರೆ ಓವರ್ ಆಕ್ಟಿಂಗ್ ಆಗೋಗುತ್ತೆ. ತೀರಾ ಅಜ್ಜಿ ತರ ಮಾಡಕ್ ಹೋಗ್ಬಿಡ್ತಾರೆ, ಆ ಥರದ್ದೆಲ್ಲ ಇರುತ್ತೆ. ಅದು ಯಾವ್ದು ಇಲ್ದಂಗೆ ಲಕ್ಷ್ಮಿ ಅಮ್ಮ ಅವ್ರದೊಂದು ಏನೊಂದು 50+ ತರ ಅಲ್ಲಿ ಫೀಲ್ ಮಾಡಿದ್ರು, ಅಷ್ಟನ್ನೇ ಫೀಲ್ ಮಾಡ್ಕೊಂಡು 3 ಸೀನು, ಅದೊಂದು ಚಿಕ್ಕ ಸೆಂಟ್ರಲ್ ಒಂದು ಮೊನೋಲಾಗ್ ನೀವು ಒಬ್ಬರೇ ಮಾತಾಡೋದಿದೆ ಗೊತ್ತಾ, ಅದನ್ನು ಎಷ್ಟು ಚೆನ್ನಾಗಿ ಕನ್ವಿನ್ಸ್ ಮಾಡ್ಕೊಂಡು. ಲಾಸ್ಟ್ ಸೀನ್ ವಾಸ್ ಸೂಪರ್ಬ್ ಶ್ರೇಯಾ, ಸೂಪರ್ಬ್ ಯಾರ್ ಇಟ್ ವಾಸ್. ಥ್ಯಾಂಕ್ ಯು ಸರ್. ಊಟ ಕಲಿಸ್ಬೇಕಾರೆ ಟೋಟಲ್ ಸೈಲೆನ್ಸ್ ಅಲ್ಲಿ ಏನು ಮಾತಿಲ್ಲ ಏನಿಲ್ಲ, ಆದ್ರೂ ಕೂಡ ಅಲ್ಲೂ ಪರ್ಫಾರ್ಮ್ ಮಾಡಬೇಕು. ಊಟ ಬಡಿಸ್ಬೇಕಾದ್ರೆ ಎಮೋಷನ್ ಇಂದ ಹಿಡಿದು ಇಲ್ಲಿ ಆಚೆ ಬಂದ್ಮೇಲಿಂದ ಎವ್ರಿಥಿಂಗ್ ವಾಸ್ ಬ್ಯೂಟಿಫುಲ್ ಯಾರ್, ಸೂಪರ್ಬ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ತರುಣ್ ಅವರೇ. ನಮ್ಮ ಮಾಸ್ಟರ್ ಮೈಂಡ್ ರಮೇಶ್ ಸರ್, ಶಿ ಇಸ್ ಜಸ್ಟ್ ಟ್ರಾನ್ಸ್ಫಾರ್ಮ್ಡ್ ರೀ. ಅವರ ಫೇಸು, ಎಕ್ಸ್ಪ್ರೆಷನ್ಸ್, ಡೈಲಾಗ್ ಡೆಲಿವರಿ, ಆ ಕೈಯಲ್ಲಿ ಮಾಡಿದ ಗೆಸ್ಚರ್ಸ್ ಎಲ್ಲ ಪರ್ಫೆಕ್ಟ್ ರೀ. ತುಂಬಾ ಚೆನ್ನಾಗಿತ್ತು. ನನಗೇನು ಇಷ್ಟ ಆಯ್ತು ಅಂದ್ರೆ ವೇ ಯು ಕಾಟ್ ದ ಸ್ಮಾಲೆಸ್ಟ್ ಥಿಂಗ್ಸ್ ರೀ. ಅಲ್ಲಿ ಅನ್ನ ಬಡಿಸ್ತಾಳ ಹುಡುಗಿ ಪ್ಲೇಟ್ ಅಲ್ಲಿ. ಯೂಶಲಿ ನೋಡಿ ಡೈರೆಕ್ಟರ್ ಹೇಳಿದ್ದಾರೆ ಅನ್ನ ಬಡಿಸ್ಬೇಕಾ, ಅಲ್ಲ, ಈ ಹುಡುಗಿ ಹಿಂಗ್ ಹಾಕ್ಬಿಟ್ಟು ಅದನ್ನ ಮನೇಲಿ ಮಾಡ್ತೀವಲ್ಲ, ಸಣ್ಣದ ಒಂದು ಸ್ಪ್ರೆಡ್ ಮಾಡಿದ್ಲು. ಆ ತರ ಮೊಮೆಂಟ್ಸ್ ಇದೆಯಲ್ಲ, ದಟ್ ಇಸ್ ವೇರ್ ಅನ್ ಆಕ್ಟರ್ ವಿನ್ಸ್. ಥ್ಯಾಂಕ್ ಯು ಸೋ ಮಚ್. ವೆರಿ ವೆಲ್ ಡನ್. ಸೊ ನಮ್ಮ ಜಡ್ಜಸ್ ಪ್ರಕಾರ ನೆಕ್ಸ್ಟ್ ಪರ್ಫಾರ್ಮ್ ಮಾಡೋರ ಆಕ್ಟಿಂಗ್ ಕೂಡ ನೋಡೋಣ ಅಂತ ಹೇಳಿ. ಸೊ ದಟ್ ಇಸ್ ದೀಪಿಕಾ. ಥ್ಯಾಂಕ್ ಯು ಶ್ರೇಯಾ. ಥ್ಯಾಂಕ್ ಯು ಅಮಿತ್. ಇವತ್ತು ನಾನು ಹೇಳೋದನ್ನ ನೀವು ಮಾಡಿದ್ರೆ ಪ್ರತಿ ಎಪಿಸೋಡ್ ಅಲ್ಲಿ ಫ್ರೀ ಆಗಿ ಚಿನ್ನದ ನಾಣ್ಯ ಗೆಲ್ಲುವಂತ ಅವಕಾಶ ಸಿಗುತ್ತೆ. ತುಂಬಾ ಸಿಂಪಲ್. ನೀವು ನಿಮ್ಮ ಫೋನ್ ಅಲ್ಲಿ ಜಾರ್ ಆಪ್ ನ ಡೌನ್ಲೋಡ್ ಮಾಡಿ 24 ಕ್ಯಾರೆಟ್ ಚಿನ್ನದಲ್ಲಿ ಸೇವಿಂಗ್ಸ್ ಅನ್ನ ಶುರು ಮಾಡಬೇಕು. ಚಿನ್ನ ಈಗ 1 ಗ್ರಾಮ್ಗೆ 10,000 ದಾಟಿದೆ. ಹೇಗೆ ತಗೊಳಕಾಗತ್ತೆ ಅಂತ ನೀವು ಕೇಳಬಹುದು. ಇದರಲ್ಲಿ ನೀವು ಬರೀ 10 ರೂಪಾಯಿ 50 ರೂಪಾಯಿಂದ 24 ಕ್ಯಾರೆಟ್ ಗೋಲ್ಡ್ ನಲ್ಲಿ ಸೇವ್ ಮಾಡಬಹುದು. ನಿಮಗೆ ಬೇಕಾದಷ್ಟು ಹಣವನ್ನ ಜಾರ್ ಆಪ್ ನಲ್ಲಿ ಸೆಟ್ ಮಾಡಿದ್ರೆ ಸಾಕು. ಪ್ರತಿದಿನ ಆಟೋಮ್ಯಾಟಿಕ್ ಆಗಿ ಜಾರ್ ಆಪ್ ನಿಮ್ಗಾಗಿ ಸೇವ್ ಮಾಡುತ್ತೆ. ಈ ಸೇವಿಂಗ್ಸ್ ನಮಗೆ ಎಮರ್ಜೆನ್ಸಿ ಟೈಮ್ ಅಲ್ಲಿ, ಮಕ್ಕಳ ಎಜುಕೇಶನ್ಗೆ ಅಥವಾ ಮದುವೆಗೆ ಎಲ್ಲದಕ್ಕೂ ಉಪಯೋಗ ಆಗುತ್ತೆ. ನಿಮ್ಮ ಸೇವಿಂಗ್ಸ್ ನ ಯಾವಾಗ ಬೇಕಾದ್ರೂ ವಿಡ್ರಾ ಮಾಡ್ಕೋಬಹುದು. ಅದಕ್ಕೆ 2 ಆಪ್ಷನ್ ಇದೆ. ಕ್ಯಾಶ್ ಆಗಿ ವಿಡ್ರಾ ಮಾಡ್ಕೋಬಹುದು ಅಥವಾ ಚಿನ್ನವಾಗಿ ಕೂಡ ವಿಡ್ರಾ ಮಾಡ್ಕೋಬಹುದು. ಯಾಕೆ ತಡ, ಈಗಲೇ ಜಾರ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ಸೇವಿಂಗ್ಸ್ ನ ಶುರು ಮಾಡಿ. ಮಹಾನಟಿ ಫಸ್ಟ್ ರನ್ನರ್ ಅಪ್ ಗೆ ಸಿಗ್ತಾ ಇದೆ ಜಾರ್ ಆಪ್ ಅವರ ವತಿಯಿಂದ 10 ಲಕ್ಷ ರೂಪಾಯಿ. ದೀಪಿಕಾ ಅವರು ತಮ್ಮ ಪರ್ಫಾರ್ಮೆನ್ಸ್ಗೆ ರೆಡಿ ಆಗಿದ್ದಾರೆ. ಶ್ರೀಚಕ್ರಧಾರಿಗೆ ಶಿರಬಾಗಿಲಾಲಿ, ರಾಜೀವ ನೇತ್ರನಿಗೆ ರಮಣೀಯ ಲಾಲಿ, ಹಾಲ್ಗೆನ್ನೆ ಕೃಷ್ಣನಿಗೆ. ಪಾಪು, ಅವನು ಮಾಡ್ತಿದ್ಯಾ ನೀನು? ಮಲ್ಕೊಂಡಿದ್ಯಾ? ಈ ಅಮ್ಮನ ನೋಡೋಕೆ ಯಾವಾಗ ಬರ್ತೀಯ ನೀನು? ನಿನ್ನ ಮುದ್ದು ಮುಖ ನೋಡೋಕ್ಕೆ, ನನ್ನ ತೋಳಲ್ಲಿ ಅಪ್ಕೊಂಡು ಲಾಲಿ ಹಾಡೋಕೆ, ನನ್ನ ಮಡಲಲ್ಲಿ ಮಲಗಿಸ್ಕೊಂಡು ನಿನ್ನ ಮುದ್ದಾಡೋಕೆ ನಾನು ಎಷ್ಟು ಕಾಯ್ತಿದ್ದೀನಿ ಗೊತ್ತಾ ಕಂದಮ್ಮ. ಇರು, ನಾವಿಬ್ರು ಸೇರಿ ಒಂದು ಸೆಲ್ಫಿ ತಗೊಳ್ಳೋಣ. ರೆಡಿ? ಸೂಪರ್, ಇದು ಚೆನ್ನಾಗಿದೆ. ಇದನ್ನು ಪೋಸ್ಟ್ ಮಾಡೋಣ. ಎಲ್ಲೋ ಇನ್ನೂ ನಿನ್ನ ಅಪ್ಪನೇ ಬಂದಿಲ್ಲ. ಇವತ್ತು ಬೇರೆ ಆಫೀಸಿಂದ ಬೇಗ ಬರ್ತೀನಿ ಅಂದರು. ಆಫೀಸ್ ಟೈಮ್ ಮುಗಿದ್ರೂ ಇನ್ನೂ ಬಂದಿಲ್ಲ. ಛೇ, ಏನು ಯಜಮಾನ್ರು ಏನೋ ಏನೋ ಎಲ್ಲಾರನ್ನೂ ಎದುರಿಸ್ಬಿಟ್ಟು ಲವ್ ಮಾಡಿ ಮದುವೆ ಆದರೆ ಆಗೋಯ್ತಾ? ಹಾಂ ಹೇಳು. ಅಮ್ಮ ಹೇಳ್ತೀನಾ?
ಹೆಂಡತಿನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳೋದು ಬೇಡವಾ ನಿನ್ನಪ್ಪ? ಅಷ್ಟು ಕಾಮನ್ ಸೆನ್ಸ್ ಇರುವ ನಿನ್ನಪ್ಪಂಗೆ? ಅಲ್ಲ ಕಂದ, ಹೀಗೆ ಮಾತಾಡ್ಬೇಕಾದ್ರೆ ನಿನ್ನ ಅಪ್ಪಂಗೆ ಬೆಳಗ್ಗೆ ಹೇಳ್ದೆ ಗಂಡು ಮಗುಗೆ ಬಟ್ಟೆ ತರಕ್ ಹೋಗೋಣ ಅಂತ. ಅದಕ್ಕೆ ಅವನೇನಂದ ಗೊತ್ತಕ್ಕಂದ, ಗಂಡು ಮಗುಗೆ ಬಟ್ಟೆ ತಗೊಂಡ್ರೆ ಹೆಣ್ಮಗು ಹುಟ್ಟಿದ್ರೇನೇ ಮಾಡ್ತೀಯಾ ಅಂತ ನನಗೆ ದಬಾಯಿಸ್ತಾನೆ. ನಿನ್ನ ಅಪ್ಪಂಗೆ ಹೆಣ್ಮಗು ಬೇಕಂತೆ, ನನಗೆ ಗಂಡು ಮಗುನೇ ಬೇಕು. ನಾನು ಆಸೆ ಪಡೋ ಪ್ರಕಾರ ನೀನು ಗಂಡು ಮಗು ಹಾಗುಟ್ಟಿದ್ರೆ ನಿನ್ನ ಹೆಸರು ಮಧುಸೂದನ್. ನಿನ್ನಪ್ಪ ಆಸೆ ಪಡೋ ಥರ ನೀನೇನಾದರೂ ಹೆಣ್ಮಗಳು ಆಗಿದ್ರೆ ಮಧುಮತಿ. ಚೆನ್ನಾಗಿದ್ಯಾ? ಇಷ್ಟ ಆಯ್ತಕ್ಕಂದ ನಿನಗೆ ಹೆಸರು? ಒಚ್ಚು ಬಂಗಾರ ನೀನು. ನಿನ್ನಪ್ಪ ಬಂದರು ಅನ್ಸುತ್ತೆ ಕಂದ. ಬಂದೇ ಇರಲಿ, ಯಾಕಂಗ ಅವಸರ ಮಾಡ್ತೀರಾ? ಸಾಯಂಕಾಲ ಬರ್ತೀನಿ ಅಂತ ಹೇಳಿ ನಿಮ್ಮನ್ನು ನಂಬಿ ನಾನು ರೆಡಿಯಾಗಿ ಕೂತ್ಕೊಂಡಲ್ಲ, ನನಗೆ ಬುದ್ಧಿ ಇಲ್ಲ. ಅದು ಹೆಂಗೆ ನನ್ನ ಮುಂದೆ ನಿಂತ್ಕೋತೀರಾ, ಅದು ಯಾವ ಮಾತಲ್ಲಿ ಕೂತ್ಕೋತೀರಾ ನಾನು ನೋಡ್ತೀನಿ. ರೀ ಯಾಕಿಷ್ಟು ರವಿ ಕುಡ್ಸಿದ್ಯೇನೋ? ಯಾಕೋ ಯಾಕೋ ಕುಡ್ಕೊಂಡು ಬಂದಿದ್ಯಾ? ಯಾಕೋ? ಆಫೀಸಲ್ಲಿ ಪಾರ್ಟಿ ಇತ್ತು, ಫ್ರೆಂಡ್ಸ್ ಎಲ್ಲ ಬೇಡ ಬೇಡ ಅಂದ್ರು, ಸ್ವಲ್ಪ ಕುಡಿಸ್ಬಿಟ್ರು. ಏನೋ ಏನೋ ಹೇಳ್ತಿದ್ಯಾ? ನಿನ್ ಫ್ರೆಂಡ್ಸ್ಗೆ ಸ್ವಲ್ಪನೂ ಬುದ್ಧಿ ಇಲ್ವೇನೋ? ಹೇ, ನಾನು ಈ ಸ್ಥಿತಿಲಿ ಮಗುನೇ ಅನ್ಸುತ್ತೆ ಕಣೋ ರವಿ. ನೋಡು ಎಷ್ಟು ಸಪೋರ್ಟ್ ಮಾಡ್ತಿದ್ದಾಳೆ ಅನ್ಸುತ್ತೆ ನಿನ್ಗೆ. ರವಿ ನೋಡು ಇಲ್ಲಿ ಅವಳು ಹೆಂಗ್ ಓದಿದ್ದಾಳೆ. ಇವ್ನು ಇವತ್ತೇ ಎದ್ದೋಳೋ ಥರ ಕಾಣಿಸಲ್ಲ. ಇವತ್ತಿನ ಲಾಸ್ಟ್ ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡಿಬಿಡೋಣ. ನನ್ನ ವ್ಲಾಗ್ ಆದರೂ ಕಂಪ್ಲೀಟ್ ಆಗುತ್ತೆ. ಹಾಯ್ ಹಾಯ್ ಮೈ ಡಿಯರ್ ಫಾಲೋವರ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನೆನ್ನೆ ಒಂದು ಹೇಳಿದ್ದೆ ಅಲ್ವಾ, ಇವತ್ತು ನಾನು ಶಾಪಿಂಗ್ ಹೋಗ್ತೀನಿ, ಶಾಪಿಂಗ್ ಹೋಗಿ ಮಗುಗೆ ಬಟ್ಟೆ ತಗೊಂಡು ಬರ್ತೀನಿ ಅಂತ. ಬಟ್ ಇವತ್ತು ಹೋಗೋಕ್ಕಾಗಲಿಲ್ಲ, ಕ್ಯಾನ್ಸಲ್ ಆಗೋಯ್ತು. ನಾಳೆ ಖಂಡಿತವಾಗ್ಲೂ ಹೋಗ್ತೀವಿ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನನಗೆ ಇವತ್ತಿಗೆ 280ನೇ ದಿನ. ಇನ್ನು 4 ದಿನ ನನ್ನ ಮುದ್ದು ಕಂದ ಹೊರಗೆ ಬರ್ತಾನೆ. ಆವಾಗ ನನ್ನ ಮುದ್ದು ಕಂದನ ಫಸ್ಟು ನಿಮಗೆ ತೋರಿಸ್ತೀನಿ.
ಹೇಮಾ ಕಂದ ನೀರ್ ಕೊಡೆ ಹೇಮಾ 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 ಏಯ್ ಎದೇಳೆ ಹೇಮಾ ಏನಾಯ್ತಮ್ಮ ಕಂದ ಕಣ್ಬಿಡಮ್ಮ ಏಯ್ ಹೇಮಾ ಕಣ್ಬಿಡ ಏಮಾ ಏಮಾ ಕಣ್ಬಿಡಮ್ಮ ಏಮಾ ಏಮಾ ಮಾತಾಡೆ ಎಂತ ತಪ್ಪಾಡ್ಬಿಟ್ಟೆ ಏಮಾ ಹಲೋ ಆಂಬುಲೆನ್ಸ್ ಸ್ವಲ್ಪ ಎಮರ್ಜೆನ್ಸಿ ಇದೆ ಬೇಗ ಬನ್ನಿ ಆಂಬುಲೆನ್ಸ್ ನಿಧಾನಕ್ಕಿದ್ದಲ್ಲಮ್ಮ ಮಾತಾಡ ಕಂದ ಮಾತಾಡ ಏನೈತೆ ಮಾತಾಡ ನಮ್ಗಿಂತ ಕುಡಿಯೋದೇ ಹೆಚ್ಚಾಗೋಯ್ತೇನೋ ಇಲ್ಲ ಕಂದ ಹೇಳೋ ಹೇಳೋ ನಿನ್ಗೆ ನಮ್ಗಿಂತ ಕುಡಿಯೋದೇ ಇಲ್ಲ ಕಂದ ಇದು ಒಂದ್ಸಲ ಕ್ಷಮಿಸ್ಬಿಡೆ ಇನ್ಯಾವತ್ತು ನಾನು ಕುಡಿಯಲ್ವೇ ಕ್ಷಮಿಸ್ಬಿಡೆ ನನ್ನ ತಾಯ್ತನದ ಕಷ್ಟ, ಆ ಗರ್ಭಿಣಿಯ ನೋವು ಹೇಗಿರುತ್ತೆ, ಆ ಬದುಕಿನ ತೊಳಲಾಟ, ಪೇನು, ಅದೆಲ್ಲ ಒಂದು ಕಥೆಯ ಮೂಲಕ, ಈ ಒಂದು ದೃಶ್ಯದ ಮೂಲಕ ಇವತ್ತು ತೋರಿಸಿದ್ದಾರೆ ದೀಪಿಕಾ ಅವರು. ಸೊ ದೀಪಿಕಾ ಅವ್ರಿಗೆ ಸಪೋರ್ಟ್ ಆಗಿ ಆಕ್ಟ್ ಮಾಡಿದಂತಹ ನಟ ಮನೀಶ್ ಅವರು, ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ತರುಣ್ ಅವರೇ, ಮನೀಶ್ ತುಂಬಾ ಚೆನ್ನಾಗಿ ಮಾಡಿದ್ರಿ ಅಂಡ್ ಒಂದು ಒಳ್ಳೆ ಮೆಸೇಜ್ ಆಕ್ಟ್ ಅಲ್ಲಿ. ದೀಪಿಕಾ, ಹಾಯ್ ಸರ್. ಥ್ಯಾಂಕ್ ಯು ಸರ್. ತುಂಬಾ ಕಷ್ಟ ಇರೋಂತ ಒಂದು ಸ್ಕಿಟ್ ಇದು. ಅದ್ರಲ್ಲೂ ನೀನ್ ಬರೋ ಮುಂಚೆ ಯಾರೋ ಒಬ್ರು ಹಂಗ್ ಬಂದು ಪರ್ಫಾರ್ಮ್ ಮಾಡಿ 20 ಓವರ್ಗೆ 200 ರನ್ ಹೊಡೆದಿರೋ ತರ ಒಂದು ದೊಡ್ಡ ಟೋಟಲ್ ಕೊಟ್ಬಿಟ್ಟು ಹೋದ್ರೆ ವಾಪಸ್ ಬಂದು ಅದನ್ನ ಚೇಸ್ ಮಾಡೋದಿದೆ ಗೊತ್ತಾ. ತುಂಬಾ ಗಟ್ಸ್ ಬೇಕು ಅಂಡ್ ತುಂಬಾ ಸ್ಟ್ರಾಂಗ್ ವಿಲ್ ಪವರ್ ಬೇಕು. ತುಂಬಾ ಚೆನ್ನಾಗಿ ಮಾಡಿದೆ ದೀಪಿಕಾ, ವೆರಿ ಗುಡ್. ಥ್ಯಾಂಕ್ ಯು ಸೊ ಮಚ್ ಸರ್. ಸ್ಟಾರ್ಟಿಂಗ್ ಸ್ವಲ್ಪ ಸ್ಲೋ ಪಿಕಪ್ ಆಯ್ತು ನನಗೆ, ನಿನ್ ವಾಕ್ ಗೀಕ್ ಎಲ್ಲಾನು ಸ್ವಲ್ಪ ಆರ್ಟಿಫಿಷಿಯಲ್ ಅನ್ಸಕ್ ಶುರು ಆಯ್ತು ನನಗೆ. ಬಟ್ ಹೋಗ್ತಾ 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 ಎಮೋಷನ್ ಪೋರ್ಷನ್ಸ್ ಬರ್ತಿದ್ದಂಗೆ ತುಂಬಾ ಚೆನ್ನಾಗಿ ಆಗ್ತಾ ಹೋಯ್ತು. ಎಲ್ಲೂ ಕನ್ಫ್ಯೂಷನ್ಸ್ ಬರಲಿಲ್ಲ. ಒಂದ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನನಗೆ ಓಕೆ, ಈ ಕ್ಯಾರೆಕ್ಟರ್ ಇದು, ಇವರಿಬ್ರು ಗಂಡ ಹೆಂಡತಿ, ಇವ್ರದ್ದು ಒಂದು ಲೈಫು, ಇದೊಂದು ಮನೇಲಿ ನಡೀತಾ ಇದೆ ಅನ್ನೋಷ್ಟು ಕನ್ವಿನ್ಸಿಂಗ್ ಆಗಿ ಆಗ್ತಾ ಬಂತು ನನಗೆ. ಅಂಡ್ ಎಸ್ಪೆಷಲಿ ಆ ಪೇನ್ಫುಲ್, ನೀನ್ ಯಾವಾಗ ಬ್ಯೂಟಿಫುಲ್, ಸೋ ವೆಲ್ ಡನ್ ದೀಪಿಕಾ. ಸೂಪರ್, ಥ್ಯಾಂಕ್ ಯು ತರುಣ್ ಅವರೇ. ಅಲ್ಲಿಂದ ದೀಪಿಕಾ ನೋಡ್ದಲ್ಲ, ಅವ್ರ ಅಮ್ಮ ಅಪ್ಪ ಎಷ್ಟು ಅಳ್ತಾ ಇದ್ರು ಪಾಪ ಅಂತಂದ್ರೆ, ನೀನು ಅಲ್ಲಿ ಬಿದ್ದಾಗ ಅವ್ರಿಗೆ ಒಂದ್ ಸ್ವಲ್ಪ ಮನ್ಸು ಜಲ್ ಅನ್ಬಿಡ್ತು. ಅವ್ರನ್ನ ಕರೆಯೋಣ ಸ್ಟೇಜ್ ಮೇಲೆ. ಬನ್ನಿ ಸರ್, ಬನ್ನಿ ಅಮ್ಮ. ಎಷ್ಟು ಹೆಮ್ಮೆ ಅನ್ಸುತ್ತೆ ಈ ತರ ಪಾತ್ರದಲ್ಲಿ ಅಭಿನಯಿಸಿದಾಗ ನಿಮ್ಮ ಮಗಳು. ಹೆಮ್ಮೆ ಆಗತ್ತೆ ನಮಗೆ. ಚೆನ್ನಾಗ್ ಮಾಡಿದ್ಲಾ? ಚೆನ್ನಾಗಿ ಮಾಡಿದ್ರು. ಏನಂತೀರಾ ದೀಪಿಕಂಗೆ? ಗ್ರೇಟ್ ಬಂದಿದ್ದೀನಿ. ಗ್ರೇಟ್ ಅಂತೀರಾ? ಓ, ದೀಪಿಕಾಗೆ ಗ್ರೇಟ್ ನೀನ್ ಇದನ್ನ ಮಾಡಿದ್ಯಾ ಅಂತ ಹೇಳಿ. ಸರ್, ತಂದೆಯಾಗಿ ಇವಾಗ ಕಾಲರ್ ಎತ್ತಿ ಹೇಳಿ, ಎಷ್ಟು ಹೆಮ್ಮೆ ಅನ್ಸ್ತಾ ಇದೆ ನಿಮ್ಗೆ? ಹೆಮ್ಮೆ ಸೋ ಸ್ವೀಟ್. ಆಕ್ಚುಲಿ ನನಗೆ ಹೆಮ್ಮೆ ಅನ್ಸ್ತಾ ಇದೆ ಅಂತ. ಏನಂತಾರೆ ಊರಲ್ಲೆಲ್ಲ? ಈಗ ಹೇಗಿದ್ದಾರೆ ದೀಪಿಕಾ ನಿಮ್ಮ ತಂದೆ? ಅದೇ ಮ್ಯಾಮ್, ಅವಾಗ ಹುಷಾರಿಲ್ಲ ಟೈಮಲ್ಲಿ ತುಂಬಾನೇ ಅಂದರೆ ಆ ಟೈಮಲ್ಲಿ ತುಂಬಾನೇ ಕಷ್ಟಪಟ್ವು ಮ್ಯಾಮ್. ಮನೇಲಿ ಅಪ್ಪ ಕೆಲ್ಸಕ್ಕೆ ಹೋಗ್ತಿಲ್ಲ, ಇವತ್ತಿನವರೆಗೂ ಹೋಗ್ತಿಲ್ಲ. ಬಟ್ ನಮ್ಮಮ್ಮಂಗೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ ಮ್ಯಾಮ್. ಒಬ್ಬಳೇ ಕೂಲಿ ಮಾಡಿಕೊಂಡು ಇಡೀ ಮನೆನ ಸಾಗಿಸ್ತಿದ್ದಾಳೆ.
1 ತಿಂಗಳು ಮೇಲೆ ಆಯ್ತು ಅನ್ಸುತ್ತೆ ಅಪ್ಪಾಜಿಗೆ ಹುಷಾರಿಲ್ಲ. ಒಂದಿನ ನೀ ಕೂಲಿಗೆ ಹೋಗು ಕೂತಿದ್ ಸಾಕು ಅಂತ ಒಂದಿನ ಹೇಳಿಲ್ಲ. ಇವತ್ತಿನವರೆಗೂ ನನ್ನ ಅಮ್ಮ ಒಬ್ಬರೇ ಕೂಲಿ ಮಾಡಿಕೊಂಡು ನನ್ನ ಅಪ್ಪನ ಮನೇಲೆ ಮಗು ಥರ ನೋಡ್ಕೊತಿದ್ದಾರೆ. ಬಟ್ ಆದಷ್ಟು ಬೇಗ ನಾನು ಒಂದು ದೊಡ್ಡ ಸಾಧನೆ ಮಾಡಿ ನಿಮ್ಮಿಬ್ರು ನನ್ನ ಮಕ್ಳ ಥರನೇ ನಾನು ನೋಡ್ಕೊತೀನಿ. ನನ್ನ ಅಮ್ಮ ನಾನು ಹೊಟ್ಟೆ ಒಳಗಡೆ ಇರಬೇಕಾದ್ರೂ 6 ಮಂತ್ಸ್ 7 ಮಂತ್ಸ್ವರೆಗೂ ಆ ಗುಡ್ಡದಲ್ಲೆಲ್ಲ ಹಸು ಮೇಯಿಸ್ಕೊಂಡು ಕೂಲಿ ಮಾಡಿಕೊಂಡು ವ್ಯವಸಾಯ ಮಾಡಿಕೊಂಡು ಎಷ್ಟು ನಮ್ಮನ್ನೆಲ್ಲ ಹೆಂಗೆ ಸಾಕಿದ. ನನಗೆ ಇಲ್ಲಿನ ಮೆಟ್ಲು ಹತ್ಕೊಂಬರೋಕ್ಕೆ ನನಗೇನೋ ಒಂದು ಅಟ್ಲೀಸ್ಟ್ ಬಟ್ಟೆ ಇದು. ಬಟ್ ಅದಕ್ಕೆ ನನಗೆ ಅಷ್ಟು ಪೇನ್ ಆಗಬೇಕಾದ್ರೆ ನನ್ನ ಅಮ್ಮ ಹೆಂಗೆ ಮಾಡಿರ್ಬೇಕಾದ್ರೆ ಅದು ಬೆಟ್ಟ ಗುಡ್ಡದಲ್ಲೆಲ್ಲ ಆ ಚಪ್ಪಲಿಲಿ 1000 ಮುಳ್ಳು ಚುಚ್ಕೊಂಡಿರುತ್ತಕ್ಕ. ಆ ಚಪ್ಪಲಿನ ಸಂಜೆ ನಾವು ಸ್ಕೂಲಿಂದ ಬಂದು ಪಿನ್ನ ತಗೊಂಡು ನನಗೆ ಅದು ಆಟ ಅನ್ನಿಸ್ತಿತ್ತು, ಆ ಚಪ್ಪಲಿ ಇರೋ ಮುಳ್ಳನ್ನು ತೆಗೆಯೋದು. ಬಟ್ ಅದು ಒಂದ್ಸಲ ಕಲ್ಲು ಏನಾದರೂ ಒತ್ತಿದ್ರೆ ಆ ಮುಳ್ಳು ಚಪ್ಪಲಿ ಹಾಕೊಂಡಿದ್ರು ಕೂಡ ಆ ಮುಳ್ಳು ಚುಚ್ಚುತ್ತೆ. ಇದೆಲ್ಲ ನೆನ್ಸ್ಕೊಂಡು ನಾನು ಏನಾದರೂ ಮಾಡಬೇಕು, ಏನಾದರೂ ನಾನು ಸಾಧನೆ ಮಾಡಲೇಬೇಕು ಅಂತ. ಅದಕ್ಕೂ ಮುಂಚೆ ನನ್ನ ಅಪ್ಪ ಅಮ್ಮಂಗೆ ನಾನು ಏನಾಗ್ತೀನೋ ಏನೋ ಗೊತ್ತಿಲ್ಲ ಅಕ್ಕ, ನಾನೊಂದು ವಸ್ತು ತಂದಿದ್ದೀನಿ, ಆ ವಸ್ತುವಾಗೆ ನನ್ನ ಅಪ್ಪ ಅಮ್ಮಂಗೆ ಇರ್ತೀನಿ ಅಕ್ಕ ಕಡೆವರೆಗೂ. ಎಲ್ಲರೂ ನನ್ನ ಅಪ್ಪ ಅಮ್ಮಂಗೆ ರಥ ಆಗಿ ನಾನು ಅವ್ರನ್ನ ಹೊತ್ತು ತಿರುಗ್ತೀನಿ ಅಂತ ಹೇಳ್ತಾರೆ. ಬಟ್ ನಾನು ನನ್ನ ಅಪ್ಪಂಗೆ ಚಪ್ಪಲಿ ಥರ ಯಾವಾಗಲೂ ಕಾಲು ಕೆಳಗೆ ಅವ್ರ ರಕ್ಷಣೆ ಆಗಿರ್ತೀನಿ. ತಂದೆ ತಾಯಿಗೆ ನಾನು ಸಾಯೋವರೆಗೂ ಚಪ್ಪಲಿ ತರ ಇರ್ತೀನಿ ಅಂತ ಹೇಳುವಂತ ಮಗಳನ್ನ ಇವತ್ತು ನಾವು ವೇದಿಕೆ ಮೇಲೆ ನೋಡ್ತಿದೀವಿ ಅಂದ್ರೆ ಈ ಕಾಲಕ್ಕೆ ಈ ರೀತಿ ಮಕ್ಳು ಬೇಕು ಅಂತ ನಿಜವಾಗ್ಲೂ ನಮ್ಗೆ ಹೆಮ್ಮೆ ಅನ್ಸುತ್ತೆ. ನಾನು ಇದೇ ಥರ ನನ್ನ ಅಪ್ಪ ಅಮ್ಮನ ಯಾವಾಗಲೂ ಕಾವಲಿಗಿರ್ತೀನಿ ಅಕ್ಕ. ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ. ಊರವರೆಲ್ಲ ನನ್ನ ಬಗ್ಗೆ ಏನು ಮಾತಾಡಿದ್ರು ಅದನ್ನು ತಲೆಗೆ ಹಾಕ್ಕೊಳ್ದೆ ನಾನು ಈ ಮಟ್ಟಕ್ಕೆ ತೊಗೊಂಡು ಬಂದಿದ್ದಾರೆ. ಸೊ ನಿಮ್ಮಿಬ್ಬರಿಗೂ ಸೊ ನಿನ್ಗೆ ಒಳ್ಳೆ ಮನ್ಸಿದೆ ಸರ್, ನೀವು ಆರೋಗ್ಯವಾಗಿರ್ತಾರೆ, ಏನ್ ತಲೆ ಕೆಡ್ಸ್ಕೋಬೇಡಿ, ಓಕೆನಾ? ಗುಡ್, ನಗ್ತಾ ಇರ್ಬೇಕು ಯಾವಾಗ್ಲೂ. ಥ್ಯಾಂಕ್ ಯು ದೀಪಿಕಾ, ಥ್ಯಾಂಕ್ ಯು ಅಮ್ಮ. ಬನ್ನಿ. ಎರಡೂ ಪರ್ಫಾರ್ಮೆನ್ಸ್ಗಳು ಮುಗ್ದಿದೆ. ಇಬ್ಬರ ಪರ್ಫಾರ್ಮೆನ್ಸ್ಗೆ ಕಮೆಂಟ್ಸ್ ಕೂಡ ಬಂದಿದೆ. ಆದ್ರೆ ಈ ಬ್ಯಾಟಲ್ ವಿನ್ನರ್ ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಶ್ರೇಯಾ ಪ್ಲೀಸ್ ಬನ್ನಿ ಸ್ಟೇಜ್ ಮೇಲೆ. ರಿಸಲ್ಟ್ ನೋಡುವಂತ ಸಮಯ. ನೀನಾ ನಾನಾ ಬ್ಯಾಟಲ್ ನ ಈ ಸುತ್ತಿನ ವಿನ್ನರ್ ಲೈಟ್ಸ್ ಪ್ಲೀಸ್. And the winner is 3, 2, 1. ಶ್ರೇಯಾ. Shreya is the winner. ಈ ಬ್ಯಾಟಲ್ ಗೆದ್ದಿದ್ದಾರೆ ಶ್ರೇಯಾ ಅಗಮ್ಯ. ಕಂಗ್ರ್ಯಾಚುಲೇಷನ್ ಶ್ರೇಯಾ, ಕಂಗ್ರ್ಯಾಚುಲೇಷನ್. ದೀಪಿಕಾ, ಸೊ ನಿಮ್ಮ ಪರ್ಫಾರ್ಮೆನ್ಸ್ಗೆ ತರುಣ್ ಅವರೇ ನಿಮ್ಮ ಸ್ಟಾರ್ ರೇಟಿಂಗ್ 4.5. 4.5. ಅಂದ್ರೆ ಈ ಹಂತದಲ್ಲಿ ದೀಪಿಕಾ ಈ ಸ್ಕೋರ್ಸು ತುಂಬಾನೇ ಒಳ್ಳೆ ಸ್ಕೋರ್ಸ್, ಇದನ್ನೇ ಮೇಂಟೈನ್ ಮಾಡ್ಕೊಂಡ್ಬಿಡ್ಬೇಕು, ಓಕೆನಾ? ವೈಟ್ ಗೋಲ್ಡ್ ಇದೀಗ ದಕ್ಷಿಣ ಭಾರತದಲ್ಲಿ 60ಕ್ಕೂ ಹೆಚ್ಚಿನ ಶಾಖೆಗಳನ್ನು ಹೊಂದಿದೆ. ಭಾವನೆ ತುಂಬಿರುವ ಚಿನ್ನಕ್ಕೆ ಭರವಸೆ ತುಂಬಿದ ಬೆಲೆ ನಿಮ್ಮ ವೈಟ್ ಗೋಲ್ಡ್ನಲ್ಲಿ ಮಾತ್ರ. ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನು ಪಡೆಯಿರಿ. ಚಿನ್ನ ಮಾರಾಟಕ್ಕೆ ನಂಬಿಕೆಯ ಸಂಸ್ಥೆ ವೈಟ್ ಗೋಲ್ಡ್ಗೆ ಇಂದೇ ಭೇಟಿ ನೀಡಿ. ಹೆಚ್ಚಿನ ಮಾಹಿತಿಗಾಗಿ 8050089222ಗೆ ಸಂಪರ್ಕಿಸಿ. ಮಹಾನಟಿಯ ವಿಜೇತ ನಟಿಗೆ ಸಿಗ್ತಾ ಇದೆ ವೈಟ್ ಗೋಲ್ಡ್ ಕಡೆಯಿಂದ 15 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಕಿರೀಟ. ನೀನಾ ನಾನಾ ಬ್ಯಾಟಲ್ ರಣರಂಗದಲ್ಲಿ ಎದುರಾಳಿಗಳಾಗಿ ಮುಖಾಮುಖಿಯಾಗೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ ಮಂಗಳೂರಿನ ವಂಶಿ ಹಾಗೂ ಪೂಜಾ ರಮೇಶ್. ಫಸ್ಟ್ ಪರ್ಫಾರ್ಮ್ ಮಾಡೋದು ಯಾರು ಅಂತ ನೋಡಕ್ಕಿಂತ ಮುಂಚೆ ವಂಶಿ, ಪೂಜಾಗೆ ಏನ್ ಚಾಲೆಂಜ್ ಮಾಡ್ತೀಯ ನೀನು? ಈ ನೀನಾ ನಾನಾ ಬ್ಯಾಟಲ್ ಅಲ್ಲಿ ನಾನು ಆಕ್ಟ್ ಮಾಡಕ್ ಬಂದ್ರೆ ಎಲ್ರು ಶಾಕ್ ಆಗೋದು ಗ್ಯಾರಂಟಿ. ಹಾಗೆ ನಾನು ರಾಕ್ ಆಗೋದು ಕಂಪಲ್ಸರಿ. ಸೂಪರ್. ಪೂಜಾ ಒಬ್ರೇ ಅಲ್ಲ, ಅವ್ರ ಹಿಂದೆ ರಮೇಶ್ ಅನ್ನೋ ಎಲ್ಲಿದಾರಪ್ಪ, ಬಂದಿಲ್ವಾ? ಅವ್ರ ಹಿಂದೆ ಒಂದು ದೊಡ್ಡ ಸೈನ್ಯನೇ ಇದೆ, ಮುಂದೆ ಅವ್ರ ಅಪ್ಪ ಇದ್ದಾರೆ. ಯಾವ
ಯಾವುದು ಪ್ರಾಕ್ಟೀಸ್ ಮಾಡಿಲ್ವಾ ನೀವು? ಈ ಹುಡುಗಿ ಯಾವುದು ಡೈಲಾಗ್? ಸರ್ ನಿಮ್ಮ ಮಗಳಿಗೆ ಒಂದು ಡೈಲಾಗ್ ಹೇಳ್ಕೊಡಿ, ಬನ್ನಿ ಇಲ್ಲಿ ನೀವು. ಕ್ಯಾಡ್ಬರೀಸ್ ಮಾಡೇ ನಡೆದಿದೆ ದಾರಿ, ತಾಕತ್ತಿದ್ರೆ ಕಟ್ಟಾಕೋ, ಇಲ್ಲಾಂದ್ರೆ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇರೋ. ಈಗ ನೀನ್ ಹೇಳಮ್ಮ, ರೆಬ್ಬೆಲ್ ಆಗಿ ಹೇಳು. ಕ್ಯಾಡ್ಬರೀಸ್, ಆನೆ ನಡೆದಿದ್ದೇ ದಾರಿ, ತಾಕತ್ತಿದ್ರೆ ಕಟ್ ಹಾಕು. ನಿಮ್ ದಪ್ಪಯ್ಯ ಅಂತೀನಿ, ದಯವಿಟ್ಟು ಹೇಳಿಕೆ ಬಿಟ್ಬಿಡಿ ಪ್ಲೀಸ್. ಕೂತ್ಕೊಳ್ಳಿ. ಟಾಸ್ ಹಾಕಿ ಯಾರು ಫಸ್ಟ್ ಪರ್ಫಾರ್ಮ್ ಮಾಡ್ತಾರೆ ಅಂತ ನೋಡೋಣ. ರೆಡಿ, 3, 2, 1. ಇಟ್ ಈಸ್ ಪೂಜಾ. ಹೇಳು ಏನು? ನಾನ್ ಫಸ್ಟ್ ಹೋಗ್ತೀನಿ. ವಾ, ಪೂಜಾ ಹೇಳ್ತಾ ಇದ್ದಾರೆ ನಾನೇ ಫಸ್ಟು ನೀನು ಲಾಸ್ಟು ಅಂತ ಹೇಳಿ, ಐ ಮೀನ್ ನೆಕ್ಸ್ಟು ಅಂತ ಹೇಳಿ. ಸೊ ಪೂಜಾ, ನೀನ್ ಯಾವ ಸಿಚುವೇಶನ್ಗೆ ಪರ್ಫಾರ್ಮ್ ಮಾಡ್ತಿದ್ಯಾ? ನಾನು ಒಂದು ಬ್ಲೈಂಡ್ ಹುಡುಗಿ ಪಾತ್ರ ಮಾಡ್ತಾ ಇದ್ದೀನಿ. ಓಕೆ, ಸೂಪರ್ ಸೂಪರ್. ಆ್ಯಂಡ್ ವಂಶಿ, ನೀವು? ನಾನು ಮಾಡೋ ಪಾತ್ರ ಬಂದು ಅವಳಿಗೆ ಒಂದು ಸ್ವಲ್ಪ ಅಬ್ನಾರ್ಮಲ್ ಅವಳಾಗಿರ್ತಾಳೆ. ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಇಂದ ಅವಳು ಬಳಲ್ತಾ ಇರ್ತಾರೆ. ಓಕೆ, ಆ ರೋಲ್ನ ಪ್ಲೇ ಮಾಡ್ತಾ ಇದ್ದೀನಿ ನಾನು. ವಾವ್, ದಟ್ಸ್ ವಂಡರ್ಫುಲ್. ಎರಡು ಕಷ್ಟವಾದಂತಹ ಪಾತ್ರಗಳು. ಸೊ ಮೊದಲನೇದಾಗಿ ಪೂಜಾ ಪರ್ಫಾರ್ಮ್ ಮಾಡ್ತಾರೆ. ಸೊ ವಂಶಿ, ನೀವು ಕೂತ್ಕೊಳ್ಳಿ, ನಂತರ ನೀವು ಪರ್ಫಾರ್ಮ್ ಮಾಡಿ. ಥ್ಯಾಂಕ್ ಯು. ಗುಡ್ ಲಕ್ ಪೂಜಾ. ಕಾರಣದ ಮುಗ್ಧ ಹುಡುಗಿಯೊಬ್ಬಳು ಸ್ವಾತಂತ್ರ್ಯೋತ್ಸವದ ದಿನದ ಸಮಾರಂಭದಲ್ಲಿ ತನ್ನ ನೃತ್ಯ ಪ್ರದರ್ಶನವನ್ನು ನೀಡುವುದಕ್ಕೆ ದೆಹಲಿಗೆ ಬರುತ್ತಾಳೆ. ಅಲ್ಲಿ ರೋಹನ್ ಎನ್ನುವ ಹುಡುಗನ ಪರಿಚಯವಾಗುತ್ತದೆ. ನೀ ಏಕೆ ಅಳುವೆ, ನಾನಿರುವೆ ನಿನ್ನ ಜೊತೆ. ನೀ ಏಕೆ ಅಳುವೆ, ನಾ ಇರುವೆ ನಿನ್ನ ಜೊತೆ. ನೀ ಹೇಗೆ ಸಾಯುವೆ, ನಾ ನಿನ್ನ ಉಸಿರಾಗಿರುವೆ. ಅರೆ, ನನ್ನ ಶಾಯರಿ ಕೇಳಿನೂ ಸುಮ್ಮನೆ ನಿಂತಿದ್ದಾರೆ. ಹಾಯ್, ನನ್ನ ಹೆಸರು ರೋಹನ್ ಅಂತ. ಹಾಯ್. ಅರೆ, ನಿಮಗೆ ಕಣ್ ಕಾಣಿಸಲ್ವಾ? ಹೌದು ರೀ, ನನಗೆ ಕಣ್ ಕಾಣಿಸಲ್ಲ. ಯಾಕೆ, ನಿಮ್ಗೂ ಕಣ್ ಕಾಣಿಸಲ್ವಾ? ದೇವ್ರ ದಯೆಯಿಂದ ನನ್ನ ಕಣ್ ತುಂಬಾ ಚೆನ್ನಾಗಿ ಕಾಣುತ್ತೆ. ನಿಮಗ್ ಕಣ್ ಕಾಣಿಸ್ದೆ ಹೋಗಿದ್ದಿದ್ರೆ ಅದೇನಾಗ್ತಿತ್ತೋ. ಒಂದು ವೇಳೆ ನನ್ನ ಕಣ್ ಕಾಣಿಸ್ದೇ ಇದ್ದಿದ್ರೆ ಇವತ್ತು ಜಗತ್ತಿನಲ್ಲಿ ಒಂದು ಅದ್ಭುತವಾದ ನಾನು ನೋಡೋದನ್ನ ಮಿಸ್ ಮಾಡ್ಕೊಳ್ತಿದ್ದೆ. ಅದ್ಭುತನಾ? ಏನ್ರಿ ಅದು ಅದ್ಭುತ? ಆ ಅದ್ಭುತ ನೀವೇ. ದೇವರು ತುಂಬಾ ಟೈಮ್ ತಗೊಂಡು ನಿಮ್ಮನ್ನ ಸೃಷ್ಟಿ ಮಾಡಿದಾನೆ ಅನ್ಸುತ್ತೆ. ನಿಮ್ಮ ಕಣ್ ಕಾಣದೇ ಇದ್ರೆ ಏನಂತೆ, ಆದ್ರೆ ನಿಮ್ಮನ್ನ ನೋಡ್ತಿದ್ರೆ ನನ್ನ ಕಣ್ಣು ಬೇರೆ ಕಡೆ ಹೋಗೋ ಮನಸ್ಸೇ ಮಾಡ್ತಿಲ್ಲ. ನಾನು ನಿಮ್ಮನ್ನ ಡೆಲ್ಲಿ ಕರ್ಕೊಂಡು ಹೋಗ್ತೀನಿ, ನನ್ನ ಜೊತೆ ಬರ್ತೀರಾ? ಡೆಲ್ಲಿನಾ? ಏನ್ರಿ, ನಾನು ಹೇಗ್ರಿ ಡೆಲ್ಲಿ ನೋಡೋದಕ್ಕಾಗತ್ತೆ? ಒಂದು ವಿಷಯ ಹೇಳಿ, ನೀವು ನನ್ನ ನೋಡ್ಬೋದಾ? ಅಫ್ಕೋರ್ಸ್ ನೋಡೋದಕ್ಕಾಗಲ್ಲ. ನನ್ನ ದನಿ ಹೇಗಿದೆ ಹೇಳ್ಬೋದಾ? ಬಿರುಗಾಳಿ ಬರೋಕ್ಕೂ ಮುಂಚೆ ಬರೋ ತಂಗಾಳಿ ತರ ಇದೆ. ನನ್ನ ಘಮ ಹೇಗಿದೆ? ಮೊದಲನೇ ಬಾರಿ ಬರೋ ಮಳೆ ಆಗ ಮಣ್ಣಿನ ಘಮ ಬರುತ್ತಲ್ಲ, ಹಾಗಿದೆ. ಫಕೀರನ ರೂಪದಲ್ಲಿರೋ ರಾಜನ್ ತರ ಇದೆ. ಹೀಗೆ ದೆಹಲಿನೂ ಹೀಗೆ ತೋರಿಸ್ತೀನಿ. ಜಾ ಜಫರ್ನ 3 ಮಕ್ಕಳನ್ನ ಬ್ರಿಟಿಷರು ಗುಂಡಿಕ್ಕಿ ಸಾಯಿಸಿದ್ರು. ನೀ ನಿಂತಿದ್ಯಲ್ಲ ಅದೇ ಜಾಗದಲ್ಲಿ. ರೋಹನ್, ಎಲ್ಲಿದ್ಯಾ ನೀನು? ರೋಹನ್, ಬಾ ರೋಹನ್, ಸಾಕು ಇದೆಯಲ್ಲ, ಹೋಗೋಣ. ನೋಡು, ಇದೇ ಡೆಲ್ಲಿ ಅಸಲಿ ಇತ್ತು.
ಮೂಗೂರಿಂದ ಬ್ರಿಟಿಷ್ವರೆಗೂ ಇಲ್ಲಿ ಬಂದು ಅವರೆಲ್ಲ ರಕ್ತದ ಹೋಕಳಿನೇ ಹರಿಸಿದ್ದಾರೆ. ಅದಕ್ಕೆ ಈ ರಕ್ತದ ಕಲೆಗಳೇ ಹೋಗಿಲ್ಲ. ಹೆದರ್ಬಿಟ್ಯಾ ಪ್ರಿಯಾ? ನೋಡ್ದಾ ನಾನು ನಿನ್ ಹೇಗೆ ಹೆದರ್ಸ್ಬಿಟ್ಟೆ ಅಂತ? ರೋಹನ್, ಇಂಥ ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಹೆದರ್ಕೊಳ್ಳೋ ಹುಡುಗಿನ ನಾನು. ಐ ಆಮ್ ಅ ಬ್ರೇವ್ ಗರ್ಲ್ ರೋಹನ್. ಅದು ಸರಿ, ನೀನೇನ್ ಕೆಲಸ ಮಾಡೋದು? ನಾನು ಆರ್ಮಿ ಆಫೀಸರ್. ಹಾ, ನಿಜವಾಗ್ಲೂ ನೀನು ಆರ್ಮಿ ಆಫೀಸರಾ? ನನಗೆ ಸೋಲ್ಜರ್ಸ್ ಅಂದ್ರೆ ಎಷ್ಟು ಗೌರವ, ಎಷ್ಟು ಅಭಿಮಾನ ಗೊತ್ತಾ? ನಿನ್ನ ಈ ಜನ್ಮದಲ್ಲಿ ಮೀಟ್ ಮಾಡಿರೋದು ನನ್ನ ಪುಣ್ಯ ಅನ್ಸುತ್ತೆ ಕಣೋ. ಆಕ್ಚುಲಿ ಏನ್ ಗೊತ್ತಾ, ನಾಳೆ ತಾಜ್ ಮಹಲ್ ಮುಂದೆ ನನ್ನ ಡಾನ್ಸ್ ಪರ್ಫಾರ್ಮೆನ್ಸ್ ಇದೆ. ಅದನ್ನ ನೀನು ನೋಡೋದಕ್ಕೆ ಬಂದೇ ಬರ್ತೀಯ ತಾನೆ? ನೀನು ಇಷ್ಟು ಪ್ರೀತಿಯಿಂದ ಕರೆದ್ಮೇಲೆ ನಾನು ಇಲ್ಲ ಅನ್ನಕ್ಕಾಗುತ್ತೆ? ನನ್ನ ದೇಶ ಎಷ್ಟು ಸುಂದರವಾಗಿದೆ ಗೊತ್ತಾ? ಈ ಸುಂದರವಾಗಿರೋ ದೇಶನ ನೋಡೋದಕ್ಕೆ ನನ್ನ ಕೈಲಂತೂ ಆಗಲ್ಲ, ಯಾಕಂದ್ರೆ ನನಗೆ ಕಣ್ಣಿಲ್ಲ. ಆದ್ರೆ ಕಣ್ಣಿರೋ ಎಷ್ಟೋ ಜನರಿಗೆ ಈ ದೇಶದ ಸೌಂದರ್ಯನೇ ಕಾಣಿಸ್ತಿಲ್ಲ. ನನ್ನ ದೇಶ ಸ್ವರ್ಗ. ಈ ಪ್ರಪಂಚದಲ್ಲಿ ಸ್ವರ್ಗ ಇದೆ ಅಂತ ಆದ್ರೆ ಅದು ನಮ್ಮ ದೇಶ ಮಾತ್ರ. ರೋಹನ್, ನನಗೆ ಗೊತ್ತು ಇದು ನೀನೇ ಅಂತ. ಪ್ರಿಯಾ, ನೀನ್ ಎಷ್ಟು ಸುಂದರವಾಗಿ ಕಾಣಿಸ್ತಿದೆ ಗೊತ್ತಾ? ಹೌದಾ? ನನಗೇನು ಹಾಗೆ ಅನ್ಸ್ತಿಲ್ವಲ್ಲ. ನಾನು ನಿನ್ನೆ ಹೇಗಿದ್ನೋ ಇವತ್ತು ಹಾಗೆ ಇದ್ದೀನಿ. ಅಷ್ಟಕ್ಕೂ ನಾನು ಹೇಗಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಪ್ರಿಯಾ, ನಿನ್ನ ಕೈನ ನನ್ನ ಎದೆ ಮೇಲೆ ನೋಡಿ, ನೀನ್ ಎಷ್ಟು ಸುಂದರವಾಗಿದೆ ಅಂತ ಕಾಣುತ್ತೆ. ಹೀಗೆ ರೋಹನ್ ತಾನೊಬ್ಬ ಸೋಲ್ಜರ್ ಅಂತ ಹೇಳಿ ಕಣ್ಣು ಕಾಣದ ಹುಡುಗಿ ಪ್ರಿಯಾಳನ್ನ ದೆಹಲಿಯಲ್ಲಿ ಸುತ್ತಾಡಿಸ್ತಾ ಬಣ್ಣ ಬಣ್ಣದ ಮಾತುಗಳಿಂದ ಅವಳನ್ನ ಮರಳು ಮಾಡಿ ಅವಳನ್ನ ಪ್ರೀತಿಸೋ ನಾಟಕ ಆಡ್ತಾನೆ. ಅವಳನ್ನ ತನ್ನ ಪ್ರೀತಿಯ ಬಲೆಯಲ್ಲಿ ಬೀಳಿಸ್ಕೊಳ್ತಾನೆ. ಆ ಮುಗ್ಧ ಹುಡುಗಿ ಇವನ ಪ್ರೀತಿಯನ್ನ ಅತಿಯಾಗಿ ನಂಬ್ತಾಳೆ. ಮುಂದೆ ಹಲೋ. ಹಾಯ್ ಪ್ರಿಯಾ, ನಾನು ಸಂಗೀತ. ಅದು ಇವಾಗ ತಾನೇ ನ್ಯೂಸ್ ನೋಡ್ತಾ ಇದ್ದೆ. ಶ್ರೀನಗರ್ ಬಾಂಬ್ ಬ್ಲಾಸ್ಟ್ನಲ್ಲಿ ಇನ್ವಾಲ್ವ್ ಆಗಿರೋ ಟೆರರಿಸ್ಟ್ ಸ್ಕೆಚ್ ಫೋಟೋ ತೋರಿಸ್ತಾ ಇದ್ರು. ಅದೇ ಕಣೆ, ಡೆಲ್ಲಿಲಿ ನಿನ್ನ ಜೊತೆ ಓಡಾಡ್ತಿದ್ನಲ್ಲ ನಿನ್ನ ಫ್ರೆಂಡ್ ರೋಹನ್ ಅಂತ, ಅವನ ಹೋಲಿಕೆನೇ ಇದೆ. ಯಾವುದಕ್ಕೂ ಸ್ವಲ್ಪ ಹುಷಾರಾಗಿರು. ಏನ್ ಹುಡುಕ್ತಿದ್ಯಾ ರೋಹನ್? ಅದು ಒಂದು ಇಂಪಾರ್ಟೆಂಟ್ ವಸ್ತು ಎಲ್ಲೋ ಮಿಸ್ ಆಗ್ಬಿಡಿದೆ. ಎಲ್ಲಿ ಅಂತ ಹುಡುಕ್ತಾ ಇದೀನಿ. ಅದು ಇದೇನಾ? ನೋಡು. ಪ್ರಿಯಾ, ನೀನು ಅದನ್ನ ಯಾಕೆ ತಗೊಂಡೆ? ಕೊಡಿಲಿ. ಹೇಳು, ಏನಿದೆಲ್ಲ? ಪ್ರಿಯಾ, ಅದನ್ನ ಆಟ ಆಡೋ ವಸ್ತು ಅಲ್ಲ, ವಾಪಸ್ ಕೊಡು. ಗನ್? ಇದೇ ಗನ್ನಿಂದ ಅಲ್ವಾ ನನ್ನ ದೇಶದ ಎಷ್ಟೋ ಅಮಾಯಕ ಜನರದ್ದು ಲೈಫ್ ತಗೊಂಡಿರೋದು ನೀನು? ನೋಡು, ಅದು ಆಟ ಆಡೋ ವಸ್ತು ಅಲ್ಲ. ನಾನು ನಿನಗೆ ಏನೇನೋ ಸುಳ್ಳು ಹೇಳಿರ್ಬೋದು, ಆದರೆ ನನ್ನ ಪ್ರೀತಿ ಸುಳ್ಳಲ್ಲ ಪ್ರಿಯಾ. ನೋಡು, ನಾನು ಈ ಕೆಲಸ ಮಾಡದೇ ಇದ್ರೆ ಅವ್ರು ನನ್ನ ಸಾಯಿಸ್ಬಿಡ್ತಾರೆ. ದಯವಿಟ್ಟು ಅರ್ಥ ಮಾಡ್ಕೊ. ಇವತ್ತು ಒಂದಿನ ಅಷ್ಟೇ, ಆಮೇಲೆ ಇದನ್ನೆಲ್ಲ ಮುಗಿಸಿ ನಾನು ನಿನ್ನೆಲ್ಲ ದೂರ ಹೋಗಿ ಖುಷಿಯಾಗಿ ಬದುಕೋಣ. ಪ್ಲೀಸ್, ಇವತ್ತು ಒಂದಿನ ಅದನ್ನು ಕೊಟ್ಬಿಡು. ಹಾ? ಖುಷಿ? ನಿನ್ನಂತವನ ಜೊತೆ ನಾನು ಖುಷಿಯಾಗಿ ಬದುಕ್ತೀನ? ಇಷ್ಟೆಲ್ಲ ಆದ್ಮೇಲೂ ನಿನ್ನ ನಾನು ನಂಬ್ತೀನಿ ಅಂತ ಅದು ಹೇಗೋ ಅನ್ಕೊಂಡೆ. ಏಯ್, ಹತ್ರ ಬರಬೇಡ. ಅಷ್ಟಕ್ಕೂ ನನಗಿಲ್ದೇ ಇರೋದು ಕಣ್ಣು ಮಾತ್ರ, ಮನ್ಸಲ್ಲ. ಶೂಟ್ ಮಾಡ್ತೀಯಾ? ನೀನು ರೋಹನ್ನೇ ಶೂಟ್ ಮಾಡ್ತೀಯಾ? ಹೌದು ಕಣೋ,
ಕೊಟ್ಬಿಡು ಪ್ರಿಯಾ. ನಿಜವಾಗ್ಲೂ ನಾನು ನಿನ್ನ ಪ್ರೀತಿಸ್ದೆ, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ದೆ. ಆದ್ರೆ ಆ ಪ್ರೀತಿ ಈ ದೇಶಕ್ಕಿಂತ ದೊಡ್ಡದಲ್ಲ. ನನಗೆ ನನ್ನ ದೇಶನೇ ಮುಖ್ಯ, ನಿನ್ ಪ್ರೀತಿಗಿಂತ ನನ್ನ ದೇಶನೇ ಮುಖ್ಯ. ರೋಹನ್, 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 ಕಣ್ಣು ಕಾಣಿಸ್ತಾ ಇದೆ ಆದ್ರೂ ಕಾಣಿಸ್ದೇ ಇರೋ ತರ ಆಕ್ಟ್ ಮಾಡೋದಿದೆಯಲ್ಲ, ವೆರಿ ಚಾಲೆಂಜಿಂಗ್. ಆ ಕಣ್ಣುಗಳಿಗೆ ಇದು ಎಷ್ಟು ಇಷ್ಟ ಆಯ್ತು ಅಂತ ಕೇಳೋಣ. ಅರುಣ್ ಅವರೇ. ಹಾಯ್ ಭರತ್. ಹಲೋ, ನಮಸ್ತೆ. ಗೊತ್ತಿದ್ದೋ ಗೊತ್ತಿಲ್ಲದೆ ನಂಗೆ ಗೊತ್ತಿಲ್ಲ, ಬಟ್ ತುಂಬಾ ಅಮೀರ್ ಖಾನ್ ಅವ್ರನ್ನ ನ್ಯಾಪ್ಸಿದ್ರಿ ನೀವು. ನಿಮ್ಮ ವಾಕ್ ಅಲ್ಲಿ ಅಟೈರ್ ಗೀಟರ್ ಎಲ್ಲ ಮ್ಯಾಚ್ ಆಗ್ತಿತ್ತು. ಬಟ್ ಅಗೇನ್ ವಾಕ್ ಕೂಡ ಅವ್ರದ್ದೊಂದು ಫನ್ ಫಿಲಮ್ ಒಂದು ಯುನೀಕ್ ಆಗಿ ಒಂದು ವಾಕ್ ಇದೆ, ಕ್ಯಾಶುವಲ್ ವಾಕ್ ತರ. ಕನ್ನಡ ಡೈಲಾಗ್ ಮಾತಾಡ್ತಾ ಇದ್ರೆ ನನಗೆ ಅಮೀರ್ ಖಾನ್ ಹಿಂದಿ ಡೈಲಾಗ್ ಎಲ್ಲ ನ್ಯಾಪ್ಕ ಬರ್ತಾ ಇತ್ತು. ಅಷ್ಟು ತುಂಬಾ ಹತ್ತಿರ ಹೋಲಿಕೆ ಬಂತು. ವೆಲ್ ಡನ್ ಬ್ರದರ್, ವೆರಿ ವೆಲ್ ಡನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಪೂಜಾ, ವೆರಿ ನೀಟ್ಲಿ ಡನ್, ತುಂಬಾ ನೀಟ್ ಆಗಿತ್ತು. ಚಾಲೆಂಜ್ ಇರೋದೇನೆ ಹೆಂಗೆ ನಾವು ಕನ್ವಿನ್ಸ್ ಮಾಡ್ತೀವಿ ಬ್ಲೈಂಡ್ ಆಗಿ ಇದೀವಿ ಅನ್ನೋದನ್ನ ಕನ್ವಿನ್ಸ್ ಮಾಡ್ತೀವಿ ಅನ್ನೋದು. ಅದು ಇಡೀ ಸಿನಿಮಾದಲ್ಲಿ ಕಾಜೋಲ್ ಅವರೆಲ್ಲೂ ಡಾರ್ಕ್ ಗ್ಲಾಸಸ್ ಹಾಕಲ್ಲ ಅಥವಾ ಕಣ್ಣು ಏನೋ ಬೇರೆ ಹಿಂಗೇನೋ ಮಾಡ್ಕೊಂಡು ಫೋರ್ಸ್ಫುಲಿ ಏನೋ ನಾವು ಆ ಥರದ ವಿಜುವಲಿ ಇಂಪೇರ್ಡ್ ಅಂತ ತೋರಿಸ್ದೇನೆ ಮಾಡಿದ್ದಾರೆ. ಹಾಗೆ ನೀವು ಕೂಡ ತುಂಬಾ ಚೆನ್ನಾಗಿ ಕನ್ವಿನ್ಸ್ ಮಾಡಿದ್ರಿ. ಎಲ್ಲೂ ಆ ಡೌಟ್ ಬರಲೇ ಇಲ್ಲ ನಮ್ಗೆ ಯಾರಿಗೂ. ಓವರ್ ಆಲ್ ಇಟ್ ಇಸ್ ವೆರಿ ನೈಸ್ ಪರ್ಫಾರ್ಮೆನ್ಸ್ ಪೂಜಾ, ವೆಲ್ ಡನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ತರುಣ್ ಅವರೇ. ನಿಶ್ವಿಕಾ. ಇವತ್ತು ನನಗೆ ಐ ಥಿಂಕ್ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಇದ್ದಿದ್ದ ಕಂಟ್ರೋಲ್ ನನಗೆ ತುಂಬಾ ಇಷ್ಟ ಆಯ್ತು. ಸೊ ತುಂಬಾ ಚೆನ್ನಾಗಿ ಮಾಡಿದ್ರಿ ಪೂಜಾ, ವೆರಿ ವೆಲ್ ಡನ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ನಿಶ್ವಿಕಾ. ಪ್ರೇಮ ಮ್ಯಾಮ್. ಎಲ್ಲ ತುಂಬ ಚೆನ್ನಾಗಿ ಅಲ್ಲಿಂದೆಲ್ಲ ನೀಟಾಗಿ ಮಾಡ್ಕೊಂಡು ಬಂದೆ ಸೋಫಾವರೆಗೂ. ಬಟ್ ಇನ್ನು ಸ್ವಲ್ಪ ಎನರ್ಜಿ, ಇನ್ನೊಂದು ಫೈನಲ್ಸ್ ಬರ್ತಾ ಇದೆ, ಸ್ವಲ್ಪ ಫೋಕಸ್, ಕಾನ್ಸಂಟ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. Yes, ma'am. ಓಕೆ, ಗುಡ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ರಮೇಶ್ ಸರ್. ಪೂಜಾ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನಿಮ್ಮ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸರ್. ಸಿನಿಮಾ ಇದ್ರೆ 2 days 3 days ಶೂಟ್ ಮಾಡ್ತೀವಿ, ಕಂಟಿನ್ಯೂಸ್ ಆಗಿ 6 minutes ಅವರ ಫೋಕಸ್ ಇಟ್ಕೊಂಡಿದ್ದು, ಕಣ್ಣು ಹೋಲ್ಡ್ ಮಾಡಿದ್ದು ಬಹಳ ಕಷ್ಟವಾದ ವಿಷಯ. ಬಹಳ ಚೆನ್ನಾಗಿ ಮಾಡಿದ್ರಿ ನೀವು. ಥ್ಯಾಂಕ್ ಯು ಇಟ್ಸ್ ಸರ್. ವೆರಿ ವೆರಿ ಇಂಟ್ರೆಸ್ಟಿಂಗ್. ಅಂಡ್ ನರಸಿಂಹ ಅವರೇ, ಬಹಳ ಚೆನ್ನಾಗಿತ್ತು ನೀವು ಸಪೋರ್ಟ್ ಮಾಡಿದ್ದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಬಹಳ ಚೆನ್ನಾಗಿ ಮಾಡಿದ್ರಿ, ವೆರಿ ಗುಡ್, ವೆಲ್ ಡನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಪೂಜಾ ಅವರೇ. Thank ಥ್ಯಾಂಕ್ you, ಯು, ಅಕ್ಕ. ಥ್ಯಾಂಕ್ ಯು. ಇದನ್ನೆಲ್ಲ Thank you, ನೀವು thank ನೋಡಿದ್ರಲ್ವಾ? ನೀನಾ ನಾನಾ ಬ್ಯಾಟಲ್ ರಣರಂಗದಲ್ಲಿ ವೇದಿಕೆ ಮೇಲೆ ಬರ್ತಿದ್ದಾರೆ ಮಂಗಳೂರಿನ ವಂಶಿ. ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ನಿಂದ ಬಳಲುತ್ತಿರುವ ಒಂದು ಹುಡುಗಿಯನ್ನು ಆಕೆಯ ತಂದೆ ತೀರಿಕೊಂಡ ನಂತರ ಮನೆಯಲ್ಲಿ ನೋಡಿಕೊಳ್ಳಲಾಗದೆ ಆಕೆಯ ಚಿಕ್ಕಪ್ಪ ದೂರದೂರಿಗೆ ಕರೆತಂದು ರೈಲ್ವೆ ಸ್ಟೇಷನ್ನಲ್ಲಿ ಬಿಟ್ಟು ಹೋಗಿರುತ್ತಾರೆ. ಯಾರು ನೀನು? ಯಾಕೆ ಅಳ್ತಾ ಇದೆಯಾ? ಎಲ್ಲ ನನ್ನ ನೋಡಿ ನಗ್ತಾ ಇದ್ದಾರೆ. ನೀ ಯಾಕೆ ಅಳ್ತಾ ಇದೆಯಾ? ನನ್ನ ಪ್ರೀತಿಸಿ ಹುಡುಗಿ ನನ್ನ ಬಿಟ್ಟು ಹೋದ್ಲು. ಯಾಕೆ ಬಿಟ್ಟು ಹೋದ್ಲು? ಚಾಕ್ಲೇಟ್ ಐಸ್ ಕ್ರೀಮ್ ಕೊಟ್ಟಿಲ್ವಾ? ನನ್ನ ಹತ್ರ ದುಡ್ಡಿಲ್ವಂತೆ, ಪ್ರಪಂಚದ ಕಣ್ಣಿಗೆ ನಾನು ದಡ್ಡ ಅಂತೆ. ದುಡ್ಡಿಲ್ಲ ಅಂದ್ರೆ ಯಾರು ಪ್ರೀತಿ ಮಾಡಲ್ವಾ? ಮತ್ತೆ ನಮ್ಮ ಮನೆಯವ್ರ ಹತ್ರ ಅಷ್ಟೊಂದು ದುಡ್ಡಿದೆ, ಯಾಕೆ ನನ್ನ ಯಾರು ಪ್ರೀತಿನೇ ಮಾಡಲ್ಲ? ನಿನ್ನ ಪ್ರೀತಿ ಮಾಡಲ್ವಾ? ನಿಂಗೇನಾಗಿದೆ? ನೀನ್ ಚೆನ್ನಾಗೇ ಇದೆಯಲ್ವಾ? ಚೆನ್ನಾಗಿದ್ದೀನಲ್ವಾ? ಚೆನ್ನಾಗಿದ್ದೀನಲ್ವಾ ನಾನು? ಮತ್ತೆ ಎಲ್ರು ನನ್ನ ಹುಚ್ಚಿ ಅಂತ ಕರೀತಾರೆ, ಎಲ್ಲ ನಗ್ತಾರೆ, ಹೊಡಿತಾರೆ. ಮನೆಯಲ್ಲೆಲ್ಲ ದೊಡ್ಡವರೆಲ್ಲ ಬೈತಾರೆ. ನನ್ನ ಕಂಡ್ರೆ ಅವ್ರಿಗೆ ಅಸಹ್ಯ ಆಗುತ್ತೆ, ಮರ್ಯಾದೆ ಹೋಗುತ್ತಂತೆ. ಅಯ್ಯೋ, ಈ ದೊಡ್ಡವ್ರ ಕಥೆ ಎಲ್ಲ ಇಷ್ಟೇ.
ನಿನಗೆ ದೊಡ್ಡವ್ರ ಬಗ್ಗೆ ಒಂದು ಹಾಡು ಹಾಡ್ಲಾ? ಕರೆಕ್ಟ್. ಸರಿ, ನಿಮ್ಮ ಹೆಸರೇನು? ಪಚ್ಚಿ. ಪಚ್ಚಿನ? ಯಾಕೆ ಚೆನ್ನಾಗಿಲ್ವಾ? ಚೆನ್ನಾಗಿದೆ. ನಾನಿನ್ನ ದದ್ದಿ ಅಂತ ಕರೀಲ? ದದ್ದಿ ದದ್ದಿ. ದದ್ದಿ? ಅವಳು ನನ್ನ ದದ್ದಿ ಅಂತ ಕರಿಬೇಕಾದ್ರೆ ಬೇಜಾರಾಗ್ತಿತ್ತು. ನೀನ್ ನನ್ನ ದದ್ದಿ ಅಂತ ಕರೆದಾಗ ಖುಷಿ ಆಗ್ತಿದೆ. ಕರಿ. ಸರಿ, ನಿನ್ ಹೆಸರೇನು? ನನ್ನ ಹೆಸರು ಜಾಣ ಮುದ್ದು. ಜಾಣ ಮುದ್ದು. ಈ ದದ್ದುಗೆ ಜಾಣ ಮುದ್ದು ಅಂತ ಹೆಸರಿಟ್ಟವ್ರು ಯಾರು? ಅಪ್ಪ. ಎಲ್ಲಿದ್ದಾರೆ ನಿಮ್ ಡ್ಯಾಡಿ? ಡ್ಯಾಡಿ ದೇವ್ರ ಹತ್ರ ಹೋಗಿದ್ದಾನಂದ. ಯಾರು ಹೇಳಿದಂಗಂತ ನಿನ್ಗೆ? ಅಮ್ಮ. ಅಮ್ಮನಾ? ಸರಿ, ಈಗ ನೀನ್ ನಿಮ್ ಮನೆಗೆ ಹೋಗು. ಮನೆ? ಎಲ್ಲಿದದು? ಏ ದದ್ದು, ಸಾರಿ ಮುದ್ದು, ನಿಮ್ ಮನೆ ಎಲ್ಲಿದೆ ಅಂತ ನಿನಗೆ ಗೊತ್ತಿಲ್ವಾ? ಸುಳ್ಳು ಹೇಳ್ಬೇಡ. ಗೊತ್ತಿಲ್ಲ. ಮತ್ತೆ ನೀನ್ ಇಲ್ಲಿಗೆ ಹೆಂಗ್ ಬಂದೆ? ಅಯ್ಯಯ್ಯೋ, ಒಂದ್ ಕೆಲ್ಸ ಮಾಡೋಣ, ನೀನ್ ನಮ್ಮ ಮನೆಗೆ ಬರ್ತೀಯ ನನ್ನ ಜೊತೆ? ನೀವು ಒಳ್ಳೆವನ ಕೆಟ್ಟವನ? ನಿಂಗೇನ್ ಅನ್ಸುತ್ತೆ? ಒಳ್ಳೆ. ಬಾ ಹೋಗೋಣ. ಇದೆ ನಮ್ಮ ಮನೆ. ಇದಾ? ಹೌದು, ಮನೆನಾ? ನನ್ನ ಅರಮನೆ. ಹಂಗೆ ಮಾಸು ಆಗ್ತಿದೆ. ಅಯ್ಯಯ್ಯೋ, ಬೇಕು. ಮರ್ತೇ ಹೋಗಿತ್ತು. ಇರು, ಕೊಡ್ತೀನಿ. ತಿರಿ. ನೀನೇ ತಿನ್ಸು. ಚಿಕ್ಕವಳಿರ್ಬೇಕಾದ್ರೆ ಅಪ್ಪ ಊಟ ಮಾಡಿಸಿದ್ದು. ನೀನೇ ತಿನ್ಸು. ಆ ಆ ಆ. ಮಲಗೆ ಮಲಗೆ ಗುಬ್ಬಿ ಮರಿ, ಕೊಡಿಸುವೆ ನಿನಗೆ ತುತ್ತೂರಿ. ಮನೆ ದೇವರಾಣಿ ನೆರಳಾಗುತ್ತೀನಿ. ಹೆಸರಿಲ್ಲದಿರೋ ಬಂಧವೇ ಜನುಮಾಂತರದ ಬಂಧುವೆ. ಆರಾರು ಆರಿರಾರು, ಆರಾರು ಆರಿರಾರು, ಆರಾರು ಆರಿರಾರು, ಆರಾರು ಆರಿರಾರು. ಮಲಗೆ ಮಲಗೆ ಗುಬ್ಬಿ ಮರಿ, ಕೊಡಿಸುವೆ ನಿನಗೆ ತುತ್ತೂರಿ. ಮನೆ ದೇವರಾಣಿ ನೆರಳಾಗುತ್ತೀನಿ. ಇವತ್ತು ಏಪ್ರಿಲ್. ದದ್ದಿ ದದ್ದಿ. ದಾದಿ. ದಾದಿ. ದದ್ದಿ.
ರವಿ 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 April Fool! ವಂಶಿ ಅವರ ಪರ್ಫಾರ್ಮೆನ್ಸ್ ನೋಡಾದ್ಮೇಲೆ ಅನ್ಸ್ತು ನಾವ್ ಈ ರೀತಿ ಒಂದು ರಿಯಾಲಿಟಿ ಶೋ ಒಂದು ಕಾರ್ಯಕ್ರಮ ಮಾಡಬೇಕು ಅಂದಾಗ ಸಾಕಷ್ಟು ಚಾಲೆಂಜಸ್ ಇರುತ್ತೆ, ಐಡಿಯಾಗಳು ಇರುತ್ತೆ. ವಾರದಿಂದ ವಾರಕ್ಕೆ ಏನೋ ಕ್ರಿಯೇಟಿವ್ ಆಗಿ ಪ್ಲಾನ್ ಮಾಡ್ತಿರ್ತೀವಿ. ನಾವ್ ಎಷ್ಟೇ ಮಾಡಿದ್ರು ಕೂಡ ಅದನ್ನ ಧೈರ್ಯವಾಗಿ ಎಕ್ಸಿಕ್ಯೂಟ್ ಮಾಡಿ ಸ್ಕ್ರೀನ್ ಮೇಲೆ ತೋರ್ಸೋದಕ್ಕೆ ಈ ರೀತಿ ಒಬ್ರು ಪರ್ಫಾರ್ಮರ್ ಬೇಕು ಅನ್ನೋ ಅಷ್ಟು ಅದ್ಭುತವಾಗಿ ಇವರಿಬ್ರು ಪರ್ಫಾರ್ಮ್ ಮಾಡಿದ್ದಾರೆ. ವಂಶಿ ಹಾಗೂ ಚೇತನ್ ಅವರು ದೊಡ್ಡ ಚಪ್ಪಾಳೆ ಬರಬೇಕು ಪ್ಲೀಸ್. ಈ ಪಾತ್ರ ಎಲ್ರಿಗೂ ಬಹಳ ಮನಸ್ಸಿಗೆ ತುಂಬಾ ಕಾಡ್ದಂತಹ ಒಂದು ಪಾತ್ರ. ರಣಬೀರ್ ಕಪೂರ್ ಅವರು, ಪ್ರಿಯಾಂಕಾ ಚೋಪ್ರಾ ಅವರ ಪಾತ್ರ ಅಷ್ಟು ಅದ್ಭುತವಾಗಿ ಇವತ್ತು ನೀವು ಪರ್ಫಾರ್ಮ್ ಮಾಡಿದ್ದೀರಾ. ನಮ್ಮ ಜಡ್ಜಸ್ಗೆ ಹೇಗ್ ಅನ್ಸ್ತು ಅಂತ ಕೇಳೋಣ. ನಾನು ನಿಶ್ವಿಕಾ ಹತ್ರ ಕೇಳ್ತೀನಿ. ಹಾಯ್ ತೇಜಸ್ ಅವರೇ. ಹಾಯ್ ವಂಶಿ. ಹಾಯ್ ಮ್ಯಾಮ್. ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಮೂವೀಸ್. ಇದರಲ್ಲಿ ಪ್ರತಿಯೊಬ್ರು ಹಾಡಿಂದ ಹಿಡಿದು ಪ್ರತಿಯೊಬ್ರು ಕ್ಯಾರೆಕ್ಟರು ಇಟ್ ಇಸ್ ಸೋ ಓವರ್ವೆಲ್ಮಿಂಗ್. ಯಾಕಂದ್ರೆ ಟುಡೇ ಇಫ್ ಪ್ರಿಯಾಂಕಾ ಚೋಪ್ರಾ ಇಸ್ ಅ ಗ್ಲೋಬಲ್ ಸೂಪರ್ ಸ್ಟಾರ್, ಒನ್ ಆಫ್ ದ ರೀಸನ್ ಇಸ್ ಬರ್ಫಿ. ಅಂತ ಒಂದು ಪರ್ಫಾರ್ಮೆನ್ಸ್, ಅನ್ಫರ್ಗೆಟಬಲ್, ಅನ್ಬೀಟಬಲ್ ಪರ್ಫಾರ್ಮೆನ್ಸ್ ನ ಮಾಡಿದ್ದಾರೆ ಆ ಸಿನಿಮಾಲಿ. ನಿಜವಾಗ್ಲೂ ವಂಶಿ ಟು ಪಿಕ್ ಅಪ್ ದಿಸ್ ಅಂಡ್ ಟು ಡೂ ಇಟ್ ಬಿಕಾಸ್ ಇಟ್ಸ್ ಲೈಕ್ ಅನ್ಬೀಟಬಲ್ ಕ್ಯಾರೆಕ್ಟರ್. ಅದೊಂಥರ ಫಿಕ್ಸ್ಡ್ ಕ್ಯಾರೆಕ್ಟರ್ಸ್ ತರ, ಅದನ್ನ ತಗೊಳ್ಳೋದಕ್ಕೆ ಒಂದು ಧೈರ್ಯ ಬೇಕು. ಅಂಡ್ ಬಿಡಿ, ನೀವು ಕಮಲ್ ಹಾಸನ್ ಸರ್ದೆಲ್ಲ ಮಾಡಿದ್ದೀರಾ, ಇದು ಒಂದು ಅದರ ಒಂದು ಇನ್ನೊಂದು ಭಾಗ ಅಷ್ಟೇ ನಿಮಗೆ ಅಂತ ಅನಿಸ್ತಾ ಇದೆ ನನಗೆ. ಅಂಡ್ ಯು ಕ್ಯಾರಿಡ್ ಇಟ್ ಸೋ ಬ್ಯೂಟಿಫುಲಿ ವಂಶಿ. ಥ್ಯಾಂಕ್ ಯು ಮ್ಯಾಮ್. ನನಗೆ ನಿಜವಾಗ್ಲೂ ಆ ಎಲಿವೇಟ್ ಮಾಡಿದ್ರಲ್ಲ, ತೇಜಸ್ ಅವ್ರು ಬಿದ್ದ ಮೇಲೆ ಆ ಪಾತ್ರನ ಎಲಿವೇಟ್ ಮಾಡಿದ್ರಲ್ಲ, ಸುಮ್ಮನೆ ನೋಡ್ದೆ ಕಿರ್ಚಿದೆ ಅತ್ತೆ ನಂದು ಅನ್ನೋದಕ್ಕಿಂತ ಹೌ ಯು ಕ್ಯಾರಿಡ್ ದ ಸೀನ್, ಆ ಒಂದು ಶಾರ್ಟ್ ನ ನೀವು ಹೆಂಗ್ ಎಲಿವೇಟ್ ಮಾಡಿದ್ರಿ, ಸೋ ಬ್ಯೂಟಿಫುಲ್ ವಂಶಿ. ಎಲ್ಲಾನು ಎಷ್ಟು ಚೆನ್ನಾಗಿ ಮಾಡಿದ್ರಿ. ಪಾಠನ ನೀನು ತುಂಬಾ ಚೆನ್ನಾಗಿ ಮಾಡಿದೆ ವಂಶಿ. ನಂಗೆ ಆಲ್ಮೋಸ್ಟ್ ಕಣ್ಣಲ್ಲಿ ನೀರು ಬಂದ್ಬಿಡ್ತು ನೀನು ನೋಡಿ. ಐ ಮೀನ್ ಕಣ್ಣಲ್ಲಿ ಇತ್ತು ಥ್ರೂ ಔಟ್. ಸೋ ಕ್ಯೂಟ್ಲಿ ಯು ಪರ್ಫಾರ್ಮ್ಡ್. ಐ ಲವ್ಡ್ ಇಟ್ ವಂಶಿ. ಥ್ಯಾಂಕ್ ಯು ಮ್ಯಾಮ್. ಇಲ್ಲಿಂದಾನೆ ನಿಂಗೆ ವರ್ಚುವಲ್ ಹಗ್. ಥ್ಯಾಂಕ್ ಯು ಮ್ಯಾಮ್. ಇಲ್ಲ, ನಾನು ಅಲ್ಲೇ ಕಳಿಸ್ತೀನಿ, ಹೋಗು. ಅರುಣ್ ಅವರೇ. ನಮಸ್ತೆ ಚೇತನ್ ಅವರೇ. ನಮಸ್ತೆ. ಹಾಯ್ ವಂಶಿ. ಹೆಲೋ ಸರ್. ಚೇತನ್, ವೆರಿ ವೆಲ್ ಡನ್ ಬ್ರದರ್. ಚೆನ್ನಾಗಿ ಮಾಡಿದ್ರಿ. ಥ್ಯಾಂಕ್ ಯು. ಅಗೇನ್ ದಿಸ್ ಇಸ್ ಅಗೇನ್ ಒಂಥರ ಒಂದು ಆಕ್ಟರ್ ಇನ್ನೊಂದು ಆಕ್ಟರ್ನ ಕಾಂಪ್ಲಿಮೆಂಟ್ ಮಾಡ್ಕೊಂಡೇ ಹೋಗ್ಬೇಕು. ಲಾಸ್ಟ್ ನೀವು ಅವ್ರನ್ನ ಹೆಗಲ್ ಮೇಲೆ ಹಿಂಗೆ ಹಾಕೊಂಡು ಆ ಮೂವ್ಮೆಂಟ್ ಮಾಡೋ ತನಕ ಸಾಂಗ್ಗೆ ಅಲ್ಲಿವರೆಗೂ ಆ ಇನ್ನೋಸೆನ್ಸು, ಆ ಹಾನೆಸ್ಟಿ ತುಂಬಾ ಚೆನ್ನಾಗಿತ್ತು ಚೇತನ್ ಅವ್ರೆ. ವೆರಿ ವೆಲ್ ಡನ್ ಬ್ರದರ್. ವೆರಿ ವೆಲ್ ಡನ್. ವಂಶಿ, ದಿ ಬೆಸ್ಟ್ ಪಾರ್ಟ್ ಆಫ್ ದಿಸ್ ಆಕ್ಟ್, ನಿಮ್ಮ ಆಕ್ಟ್ ಬಂದಾಗ ಅವನು ಅಲ್ಲಿ ಸತ್ತೋಗಿದ್ದಾನಂತ ಫೀಲಿಂಗ್ ಬರುತ್ತೆ. ಬಂದು ದದ್ದಿ ಅಂತ ಎಪ್ಸೋದ್ ಎಲ್ಲ ಆಗುತ್ತೆ. ಗ್ರಾಜುವಲಿ ಶಿ ಸ್ಟಾರ್ಟ್ಸ್ ಗೆಟಿಂಗ್ ಫಿಯರ್, ಭಯ. ಇಲ್ಲೊಂದು ಪೋರ್ಷನ್ ಬಂದು ನಿಂತ್ಕೊಂಡು ನಿಮ್ಮ ಅಷ್ಟು ಭಯನ ನಿಮ್ಮ ಡ್ರೆಸ್ ಅಲ್ಲಿ ತೋರಿಸ್ತೀರಾ. ಅವಳು ಎಳಿಯೋದು ಅಷ್ಟು ಅವಳಿಗೆ ಭಯ ಆಗ್ತಿದೆ ಅನ್ನೋದನ್ನ. ಅಂದ್ರೆ ಆಲ್ ದೀಸ್ ಥಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾಟ್ ಬರೇ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಅಲ್ದೇನೆ, ದ ಹೋಲ್ ಬಾಡಿ ಲ್ಯಾಂಗ್ವೇಜ್ ಇಟ್ ಇಸ್ ಶೋಯಿಂಗ್ ದ ಸೇಮ್ ಥಿಂಗ್. ಅಂಡ್ ಅದಾದ್ಮೇಲೆ ಅಷ್ಟೇ ಕೆಳಗಡೆ ಕೂತಿದ್ದಾಗ ಅವ್ರಿಗೆ ಹೊಡಿಯೋದು ಗಿಡಿಯೋದು ಅದೆಲ್ಲಾನು ತುಂಬಾ ಚೆನ್ನಾಗಾಯ್ತು. ಒನ್ ಆಫ್ ಯುವರ್ ಫೈನೆಸ್ಟ್ ಪರ್ಫಾರ್ಮೆನ್ಸಸ್ ಅಗೇನ್. ವೆರಿ ವೆಲ್ ಡನ್ ಯಾರ್. ಗುಡ್ ಲಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಪ್ರೇಮಾ ಮ್ಯಾಮ್. ತುಂಬ
ಚೆನ್ನಾಗಿ ಮಾಡಿದ್ಲು. ಅವಳು ಏನೇ ಪಾತ್ರ ಕೊಟ್ಟರು ಅದನ್ನು ಚಾಲೆಂಜಿಂಗ್ ಆಗಿ ಮಾಡ್ತಾಳೆ. ಅವಳು ಎಲ್ಲೂ ಬೋರಿಂಗ್ ಆ ಥರ ನಾನು ಒಂಥರ ಪಾತ್ರನ ನಾನು ನೆಗ್ಲೆಕ್ಟ್ ಆಗಿ ತಗೊಳ್ಳಿಲ್ಲ. ಅವಳು ತುಂಬ ಚಾಲೆಂಜಿಂಗ್ ಮಾಡಿದ್ರು. ಎವ್ರಿ ಆ್ಯಕ್ಟಿಂಗ್ ಅವಳು ಫೋಕಸ್ ಮಾಡ್ಕೊಂಡೇ ಮಾಡಿದ್ಲು. ಅದು ನಂಗೆ ತುಂಬ ಇಷ್ಟ ಆಯ್ತು ಅವಳು. ಥ್ಯಾಂಕ್ ಯು. ಅವಳೆಲ್ಲೂ ಬಿಟ್ಕೊಟ್ಟಿಲ್ಲ ಅವಳ ಪಾತ್ರನ. ಥ್ಯಾಂಕ್ ಯು ವಂಶಿ. ನಾನು ಇನ್ನು ನೋಡಿ ತುಂಬ ಕಲಿತೆ. ಥ್ಯಾಂಕ್ ಯು ಸೋ ಮಚ್. ಎಂತ ದೊಡ್ಡ ಮಾತು. ಪ್ರೇಮ ಮೇಡಮ್ ನಡ್ಕೊಂಬಂದು ತಪ್ಕೊಂಡು ಥ್ಯಾಂಕ್ ಯು, ಅಷ್ಟು ದೊಡ್ಡ ಮಹಾನಟಿ ನಿನ್ನಿಂದ ಕಲ್ತೆ ಅಂತ ಹೇಳ್ತಾ ಇದಾರಲ್ಲ. ವಂಶಿ, ವಾಟ್ ಯು ಹ್ಯಾವ್ ಟು ಸೇ? ನನಗೆ ಆ್ಯಕ್ಚುಲಿ ಸ್ಕ್ರಿಪ್ಟ್ ಸಿಕ್ಕಿದಾಗ ಭಯ ಆಗಿತ್ತು. ಬಟ್ ಥ್ಯಾಂಕ್ಸ್ ಟು ನವೀನ್ ಸರ್, ಮಧು ಸರ್ ನನಗೆ ಹೇಳ್ಕೊಟ್ರು. ಅದನ್ನು ನಾನು ಏನೇ ಡೌಟ್ ಇದ್ರು ಕೇಳಿ ಅದನ್ನು ನನಗೆ ಇದು ಮಾಡಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಮ್ಯಾಮ್ ಬಂದು ಆ ಥರ ಹೇಳೋದು ದೊಡ್ಡ ಮಾತು ಆ್ಯಕ್ಚುಲಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಟು ದ ಟೀಮ್. ಥ್ಯಾಂಕ್ ಯು ಟು ಅಪೂರ್ವ ಮ್ಯಾಮ್. ಥ್ಯಾಂಕ್ ಯು. ಗುಡ್ ಜಾಬ್ ಗಾಯ್ಸ್. ಸರ್, ನಿಮ್ಗೆ ಹೇಗನ್ಸ್ತು ಸರಿ ಅಭಿನಯ? ವಂಶಿಯ ಲಾಸ್ಟ್ ಪೋರ್ಷನ್ ಅಲ್ಲಿ ಫಸ್ಟ್ ಕೈಯಲ್ಲಿ ಹೊಡಿತಾಳೆ, ಆಮೇಲೆ ಕಾಲಲ್ಲಿ ಒದಿತಾಳೆ, ಆಮೇಲೆ ಜುಟ್ಟು ಕಿತ್ತಾಳೆ, ಆಮೇಲೆ ಕಚ್ತಾಳೆ. ದಟ್ ಇಸ್ ದಿ ವೇ ಯು ಮೌಂಟ್ ಅ ಪರ್ಫಾರ್ಮೆನ್ಸ್. ಒಂದು ಪರ್ಫಾರ್ಮೆನ್ಸ್ ನ ಸುಮ್ನೆ ಒಂದೇ ತರ ಅಂದ್ರೆ ಮೊನಾಟನೆ ಆಗ್ಬಿಡುತ್ತೆ. ಒಬ್ಬ ಆಕ್ಟರ್ ಆಗಿ ಏನ್ ಮಾಡ್ಬೇಕು ಅಂದ್ರೆ ಹೌ ಡು ಯು ಮೌಂಟ್ ಇಟ್, ಆ ಫೀಲಿಂಗ್ ಅದೇನೆ. ಬಟ್ ಬೇರೆ ಬೇರೆ ರೀತಿ ಮಾಡಿ ಆ ಪೀಕ್ ಓದ್ಲಲ್ಲ, ದಟ್ ವಾಸ್ ಸೂಪರ್ ವಂಶಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವಾಹ್ ಸೂಪರ್. ಥ್ಯಾಂಕ್ ಯು ಚೇತನ್, ನಮ್ಮ ವಂಶಿಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಸೊ ವಂಶಿ ಹಾಗೂ ಪೂಜಾ ಮಧ್ಯದಲ್ಲಿದ್ದಂಥ ಬ್ಯಾಟಲ್ ಈಗ ಮುಗ್ದಿದೆ. ಈ ಬ್ಯಾಟಲ್ ಅಲ್ಲಿ ವಿನ್ನರ್ ಯಾರು ಅಂತ ನೋಡುವಂತ ಸಮಯ. ಸೊ ಲೆಟ್ಸ್ ವೆಲ್ಕಮ್ ಪೂಜಾ ಆನ್ ಸ್ಟೇಜ್ ಪ್ಲೀಸ್. ವಂಶಿ ವರ್ಸಸ್ ಪೂಜಾ, ವಿನ್ನರ್ ಯಾರು ಅಂತ ನೋಡುವಂತ ಸಮಯ. ಲೈಟ್ಸ್ ಪ್ಲೀಸ್. And ಈ ಬ್ಯಾಟಲ್ ನ ವಿನ್ನರ್ is ವಂಶಿ. ವಂಶಿ. ನಮ್ಮ ಪೂಜಾ ಅವ್ರಿಗೆ ಸ್ಟಾರ್ ರೇಟಿಂಗ್ಸ್ ಏನು ಅಂತ ನೋಡೋಣ. ತರುಣ್ ಅವರೇ? 4.5. ವಾವ್. ಪ್ರೇಮ ಮ್ಯಾಮ್? 4. ನಿಶ್ವಿಕಾ? 5. ಏನ್ ಪೂಜಾ ಈ ಲೆವೆಲ್ ಆಫ್ ಸ್ಕೋರ್ಸು? 4.5. ಸೂಪರ್. ಅಂದ್ರೆ ಎಷ್ಟ್ರ ಮಟ್ಟಿಗೆ ಕಾಂಪಿಟೇಷನ್ ಇತ್ತು ಅನ್ನೋದನ್ನ ನಿಮ್ಮ ಸ್ಕೋರ್ಸ್ ಹೇಳ್ತಾ ಇದೆ. ಗುಡ್ ಲಕ್ ಪೂಜಾ. ಥ್ಯಾಂಕ್ ಯು. ವೈಟ್ ಗೋಲ್ಡ್ ಇದೀಗ ದಕ್ಷಿಣ ಭಾರತದಲ್ಲಿ 60ಕ್ಕೂ ಹೆಚ್ಚಿನ ಶಾಖೆಗಳನ್ನು ಹೊಂದಿದೆ. ಭಾವನೆ ತುಂಬಿರುವ ಚಿನ್ನಕ್ಕೆ ಭರವಸೆ ತುಂಬಿದ ಬೆಲೆ ನಿಮ್ಮ ವೈಟ್ ಗೋಲ್ಡ್ ನಲ್ಲಿ ಮಾತ್ರ. ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಚಿನ್ನ ಮಾರಾಟಕ್ಕೆ ನಂಬಿಕೆಯ ಸಂಸ್ಥೆ ವೈಟ್ ಗೋಲ್ಡ್ಗೆ ಇಂದೇ ಭೇಟಿ ನೀಡಿ. ಹೆಚ್ಚಿನ ಮಾಹಿತಿಗಾಗಿ 8050089222ಗೆ ಸಂಪರ್ಕಿಸಿ. ಮಹಾನಟಿಯ ವಿಜೇತ ನಟಿಗೆ ಸಿಗ್ತಾ ಇದೆ ವೈಟ್ ಗೋಲ್ಡ್ ಕಡೆಯಿಂದ 15 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಕಿರೀಟ. ಇವತ್ತು ನಾನು ಹೇಳೋದನ್ನ ನೀವು ಮಾಡಿದ್ರೆ ಪ್ರತಿ ಎಪಿಸೋಡ್ ಅಲ್ಲಿ ಫ್ರೀ ಆಗಿ ಚಿನ್ನದ ನಾಣ್ಯ ಗೆಲ್ಲುವಂತ ಅವಕಾಶ ಸಿಗುತ್ತೆ. ತುಂಬಾ ಸಿಂಪಲ್. ನೀವು ನಿಮ್ಮ ಫೋನ್ ಅಲ್ಲಿ ಜಾರ್ ಆಪ್ ನ ಡೌನ್ಲೋಡ್ ಮಾಡಿ 24 ಕ್ಯಾರೆಟ್ ಚಿನ್ನದಲ್ಲಿ ಸೇವಿಂಗ್ಸ್ ಅನ್ನ ಶುರು ಮಾಡಬೇಕು. ಚಿನ್ನ ಈಗ 1 ಗ್ರಾಮ್ಗೆ 10,000 ದಾಟಿದೆ. ಹೇಗೆ ತಗೊಳಕಾಗತ್ತೆ ಅಂತ ನೀವು ಕೇಳಬಹುದು. ಇದರಲ್ಲಿ ನೀವು ಬರೀ 10 ರೂಪಾಯಿ 50 ರೂಪಾಯಿಂದ 24 ಕ್ಯಾರೆಟ್ ಗೋಲ್ಡ್ ನಲ್ಲಿ ಸೇವ್ ಮಾಡಬಹುದು. ನಿಮಗೆ ಬೇಕಾದಷ್ಟು ಹಣವನ್ನ ಜಾರ್ ಆಪ್ ನಲ್ಲಿ ಸೆಟ್ ಮಾಡಿದ್ರೆ ಸಾಕು. ಪ್ರತಿದಿನ ಆಟೋಮೆಟಿಕ್ ಆಗಿ ಜಾರ್ ಆಪ್ ನಿಮಗಾಗಿ ಸೇವ್ ಮಾಡುತ್ತೆ. ಈ ಸೇವಿಂಗ್ಸ್ ನಮಗೆ ಎಮರ್ಜೆನ್ಸಿ ಟೈಮ್ ಅಲ್ಲಿ, ಮಕ್ಕಳ ಎಜುಕೇಶನ್ಗೆ ಅಥವಾ ಮದುವೆಗೆ ಎಲ್ಲದಕ್ಕೂ ಉಪಯೋಗ ಆಗುತ್ತೆ. ನಿಮ್ಮ ಸೇವಿಂಗ್ಸ್ ನ ಯಾವಾಗ ಬೇಕಾದ್ರೂ ವಿಡ್ರಾ ಮಾಡ್ಕೋಬಹುದು. ಅದಕ್ಕೆ 2 ಆಪ್ಷನ್ ಇದೆ. ಕ್ಯಾಶ್ ಆಗಿ ವಿಡ್ರಾ ಮಾಡ್ಕೋಬಹುದು ಅಥವಾ ಚಿನ್ನವಾಗಿ ಕೂಡ ವಿಡ್ರಾ ಮಾಡ್ಕೋಬಹುದು. ಯಾಕೆ ತಡ? ಈಗಲೇ ಜಾರ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ಸೇವಿಂಗ್ಸ್ ನ ಶುರು ಮಾಡಿ. ಮಹಾನಟಿ ಫಸ್ಟ್ ರನ್ನರ್ ಅಪ್ ಗೆ ಸಿಗ್ತಾ ಇದೆ ಜಾರ್ ಆಪ್ ಅವರ ವತಿಯಿಂದ 10 ಲಕ್ಷ ರೂಪಾಯಿ. ಮಹಾನಟಿ ಸೆಕೆಂಡ್ ರನ್ನರ್ ಅಪ್ ಗೆ ಸಿಗ್ತಾ ಇದೆ ಅಶ್ವಸೂರ್ಯ ರಿಯಾಲಿಟೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ 7 ಲಕ್ಷ ಕ್ಯಾಶ್ ಪ್ರೈಸ್. ಅಶ್ವಸೂರ್ಯ ರಿಯಾಲಿಟೀಸ್ ಮೋಸ್ಟ್ ಟ್ರಸ್ಟೆಡ್ ಪ್ಲಾಟೆಡ್ ಡೆವಲಪರ್ಸ್ ಗಳಾಗಿದ್ದು 100% ಲೀಗಲ್ ಆಗಿದೆ. BMRDA ಹಾಗೂ ರೇರಾ ರಿಜಿಸ್ಟರ್ಡ್ ಪ್ಲಾಟ್ಗಳು ನೆಲಮಂಗಲ ಮತ್ತು ಮೈಸೂರು ರಸ್ತೆ ಬಳಿ ಲಭ್ಯ ಇದೆ. ಟ್ರಸ್ಟ್ ಅಂಡ್ ವ್ಯಾಲ್ಯೂಗೆ ಮತ್ತೊಂದು ಹೆಸರು ಅಶ್ವಸೂರ್ಯ ರಿಯಾಲಿಟೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್.
ನಾಳೆ ಸಹ ಈ ಬ್ಯಾಟಲ್ ಮುಂದುವರಿಯುತ್ತೆ. ಮತ್ತೆ ಸಿಗೋಣ ನಾಳಿನ ಸಂಚಿಕೆಯಲ್ಲಿ. ಇದು ಮಹಾನಟಿ ಸೀಸನ್ 2, co-presented by Lux, co-powered by Gold winner Ramraj Mritu Towel, special partner Jar Gold Savings App, Ashwasurya Realities Private Limited, Dream Deal Group, Sangeeta.com, Pioneer Then, Leader Now, Amazon, Festival of New Joy, Gold Buying Partner, White Gold, Digital Streaming Partner, Kannada Z5. Shubharatri.